रामाय शाश्वत सुविस्तृत सद्गुणाय हरि ओं नारायणाय परिपूर्ण गुणार्णवाय अंशोदय स्थितिलयोन्नियतिप्रदाय ज्ञानप्रदाय विबुधातुरतुख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं। भवति यदनुभावादेडमो कोऽपि वह्नि जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाप्तिचन्दिरं दुर्मतध्वान्तमार्तण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविदो नूनमना कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थचिन्तये। श्रीगुरुभ्यो नमः। हरिः ओं हरिः ओं हरिः ओं। स्वस्तिस्तु अचेतन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटतरे धर्माद्यखिलपूर्णार्थसाधनीभूते अद्य श्री सत्यबोधतीर्थानां चरित्र अनुवादारम्भे सति किञ्चित् पूर्वकथानुवादः। हरिः ओं हरिः ओं हरिः ओं। ನಮ್ಮ ಆನಂದಿಹಾರ್ ಯೂಟ್ಯೂಬ್ನಲ್ಲಿ 2 ದಿನಗಳಿಂದ ನೀವು ಸತ್ಯಬೋಧರ ಚರಿತ್ರೆಯನ್ನು ವಿಸ್ತಾರವಾಗಿ ಕೇಳ್ತಾ ಇದ್ದೇವೆ. ಇಲ್ಲಿಯವರೆಗೂ ಪ್ರಸಿದ್ಧ ವಿದ್ವಾಂಸರ ರಾಯಚೂರು ಮನೆತನದಲ್ಲಿ ಹುಟ್ಟಿದ ಈ ರಾಮಾಚಾರ್ಯರು ಸತ್ಯಪ್ರಿಯ ತೀರ್ಥರಿಂದ ಆಶ್ರಮವನ್ನು ಪಡೆದು ಸತ್ಯಬೋಧರು ಅಂತ ತಿಳ್ಕೊಂಡು ಅಂತೇಳಿ ಪ್ರಸಿದ್ಧರಾದ ಇವರಿಗೆ ಪಟ್ಟ ಸಿಕ್ಕಿದ ಸ್ಥಳ ಮಧುರೈ ಹತ್ರ ಇರ್ತಕ್ಕಂಥ ಮಾನಾಮಧುರೈಯಲ್ಲಿ ಸತ್ಯಪ್ರಿಯ ತೀರ್ಥರ ವೃಂದಾವನ ಇವತ್ತಿಗೂ ಅಲ್ಲೇ ಇದೆ. ಸತ್ಯಪ್ರಿಯ ತೀರ್ಥರ ವೈಶಿಷ್ಟ್ಯ ಏನು ಅಂತ ತಿಳ್ಕೊಂಡಂತಂದರೆ ಸಂಪೂರ್ಣ ದಕ್ಷಿಣ ದೇಶದಲ್ಲಿ ಹಿಂದೂಗಳ ಸಂರಕ್ಷಣೆ ಆಗಬೇಕು. ಅದಕ್ಕಾಗಿ ಅವರು ಪೇಶ್ವೆಯವರನ್ನು ತಮ್ಮ ತಪಪ್ರಭಾವದಿಂದ ತಮ್ಮ ಅಧೀನದಲ್ಲಿಟ್ಟುಕೊಂಡು ಬಾಜಿರಾವ್ ಪೇಶ್ವೆಯವರಿಗೆ
ಜನ ಸರ್ದಾರರನ್ನು ಅವರು ತಮ್ಮ ಹತ್ತಿರ ಕರೆಸಿ ಆ 3 ಜನ ಸರ್ದಾರರಿಗೆ ವಿಶೇಷವಾದ ರೀತಿಯಲ್ಲಿ ಅನುಗ್ರಹವನ್ನು ಮಾಡಿ ಕಳಿಸಿದ್ದಾರೆ. ಆ 3 ಜನ ಸರ್ದಾರರು ಯಾರು ಅಂತಂದರೆ ಶಾಹು ಮಹಾರಾಜನ ಕಡೆಯಿಂದ ಬಂದಿರತಕ್ಕಂಥವರು ಫತ್ತೇ ಸಿಂಗ್ ಗಾಯಕ್ವಾಡ್, ರಘೋಜಿ ಪಂತ್ ಭೋಸ್ಲೆ ಮತ್ತು ಮುರಾರಿ ರಾವ್. ಇವರು 3 ಸತ್ಯಪ್ರಿಯರ ಅನುಗ್ರಹದಿಂದ ತಂಜಾವೂರು, ಕುಂಭಕೋಣ, ತಿರುಚನಾಪಳ್ಳಿ ಈ ಪ್ರಮುಖವಾಗಿರ್ತಕ್ಕಂಥ ತಮಿಳುನಾಡಿನ ಭಾಗವನ್ನು ತಮ್ಮ ಅಧೀನವನ್ನಾಗಿ ಮಾಡಿದರು. ಅಲ್ಲಿಯ ನವಾಬರನ್ನು ಓಡಿಸಿ ಅವರೇ ಅಲ್ಲಿ ರಾಜ್ಯವನ್ನು ಆಳಲಿಕ್ಕೆ ಪ್ರಾರಂಭ ಮಾಡಿದರು. ಅದರಲ್ಲೂ ಕೂಡ ವಿಶೇಷವಾಗಿ ಮುರಾರಿ ರಾಯ ಅಂತೇಳಿ ತಿರುಚನಾಪಳ್ಳಿಯ ರಾಜ. ಇವರೆಲ್ಲರೂ ಈ 3 ಜನ ಮಹಾರಾಷ್ಟ್ರೀಯರು, ಮರಾಠಿ ಮಾತನಾಡ್ತಕ್ಕಂಥವ್ರು. ಅವರಲ್ಲಿ ಇವತ್ತಿಗೂ ಕೂಡ ತಮಿಳುನಾಡಿನಲ್ಲಿ ಮರಾಠಿ ಮಾತೃಭಾಷೆ ಇರ್ತಕ್ಕಂಥವ್ರು ನಿಮಗೆ ಸಾವಿರಾರು, ಆದರೆ ಅವರದ್ದು ಮಾತನಾಡೋದು ಸ್ವಲ್ಪ ಕ್ರಮ ಬೇರೆ. ಅಂದರೆ ತಮಿಳ್ ಅಸೆಂಟ್ನಲ್ಲಿ ಸ್ವಲ್ಪ ಮೂಗಿನಿಂದ ಮಾತನಾಡ್ತಾರೆ ಮರಾಠಿ ಭಾಷೆಯನ್ನು, ಮತ್ತು ಸ್ವಲ್ಪ ಫಾಸ್ಟ್ ಮಾತಾಡ್ತಾರೆ. ಅಂದರೆ ಇಲ್ಲಿ ಮರಾಠಿ ಅಂತೆಲ್ಲ ಭಾಳ ಫಾಸ್ಟ್ ಮಾತಾಡ್ತಾರೆ. ಹೀಗಾಗಿ ಅಭ್ಯಾಸ ಇದ್ದವರಿಗೆ ಅರ್ಥವಾಗ್ತದೆ. ಆದರೆ ಅಂಥವ್ರು 100 ಸಾವಿರಾರು ಫ್ಯಾಮಿಲಿ ಇವತ್ತಿಗೂ ದಕ್ಷಿಣ ದೇಶದಲ್ಲಿದ್ದಾರೆ. ಅದಕ್ಕೆ ತಮಿಳ್ ಮರಾಠಿ ಅಂತ ಹೆಸರು, ತಂಜಾವೂರು ಮರಾಠಿ ಅಂತ ಕರೀತಾರೆ ಅದಕ್ಕೆ. ಮಾಡಿ ಆನಂತರ ಮುರಾರಿ ರಾಯ ಸತ್ಯಪ್ರಿಯ ತೀರ್ಥರನ್ನು ತನ್ನ ಕಡೆಯಲ್ಲಿ ಕರೆಸಿ ಆನೆ ಅಂಬಾರಿ ಮೇಲೆ ಮೆರವಣಿಗೆ ಮಾಡಿ ಮರ್ಯಾದೆಯನ್ನು ಮಾಡಿದರು. ಅಲ್ಲಿಂದ ತಿರುಚನಾಪಳ್ಳಿಗೆ ಬಂದಾಗ ಸತ್ಯಪ್ರಿಯ ತೀರ್ಥರಿಗೆ ದೇಹಾಲಸ್ಯವಾಯಿತು. ಆಗ ಅವರು ರಾಯಚೂರು ರಘುನಾಥಾಚಾರ್ಯರ ಮೊಮ್ಮಗ ಶ್ರೀರಾಮಚಂದ್ರ ರಾಮಾಚಾರ್ಯರು ಅಂತಕೊಂಡಂತಕ್ಕಂಥ ಯುವಕರಿಗೆ ಭಾಳ ಆಗ ಅವರಿಗೆ ಒಂದು 25 ವರ್ಷ ಇರಬೇಕು, ಅವರಿಗೆ ಆಶ್ರಮವನ್ನು ಕೊಟ್ಟು ಸತ್ಯಬೋಧರು ಅಂತ ಹೆಸರಿಟ್ಟಿದ್ದಾರೆ. ಈ ರಾಯಚೂರು ರಾಮಾಚಾರ್ಯರ ವೈಶಿಷ್ಟ್ಯ ಏನು ಅಂತ ತಿಳ್ಕೊಂಡಂತಂದರೆ, ಇವರ ಹತ್ತಿರ ಒಂದು ಶ್ವೇತ ವರಾಹ ಶಾಲಿಗ್ರಾಮ ಇತ್ತು. ಅವರು ಪೂಜೆ ಮಾಡಿ ಕಣ್ಮುಚ್ಚಿ ಶ್ವೇತ ವರಾಹ ದೇವರನ್ನು ಸ್ತೋತ್ರ ಮಾಡ್ತಾ ಇದ್ದರೆ ಸ್ವತಃ ಶ್ವೇತವರಾಹ ದೇವರು ಬಂದು ನರ್ತನ ಮಾಡ್ತಾಯಿದ್ರು. ಇದು ಗೊತ್ತಾಗಿ ಸತ್ಯಪ್ರಿಯ ತೀರ್ಥರು ಇವರಿಗೆ ಆಶ್ರಮವನ್ನು ಕೊಟ್ಟರು. ಆಶ್ರಮವನ್ನು ಕೊಟ್ಟು ಹೇಳಿದ್ರು, ದಕ್ಷಿಣ ದೇಶ ಸಂಚಾರ ಮಾಡಿ ಮತ್ತು ಕರ್ನಾಟಕಕ್ಕೆ, ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಪ್ರಚಾರ ಮಾಡಿ ಅಂತ ತಿಳ್ಕೊಂಡು ಹೇಳಿದರು. ಸತ್ಯಬೋಧ ತೀರ್ಥರು ಮಾನಾಮಧುರೆಯಲ್ಲಿ ಗುರುಗಳ ಮಹಾಸಾಮ್ರಾಜ್ಯವನ್ನು ಮುಗಿಸ್ಕೊಂಡು, ಇದರಲ್ಲಿ ಭಾಳ ವಿಸ್ತಾರವಾಗಿ ಹೇಳಿದ್ದೆ ನಾನು. ಇವತ್ತು ಅದನ್ನು ಕನ್ಕ್ಲೂಷನ್ ಮಾಡಬೇಕು ಅಂತ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೆ. ಅಲ್ಲಿಂದ ರಾಮೇಶ್ವರಕ್ಕೆ ಹೋಗಿ, ಮೊದಲು ರಾಮನಾಥ್ಪುರ ಡಿಸ್ಟಿಕ್ ಬರ್ತದೆ, ಆನಂತರ ರಾಮೇಶ್ವರ ಇತ್ಯಾದಿಗಳು ಬರ್ತವೆ. ಸತ್ಯಪ್ರಿಯರ ಹತ್ತಿರ ಒಬ್ಬರು ಗುರಾಚಾರ್ಯರು ಅಂತ ಹೇಳಿ ಮಠದ ಪಾರುಪತ್ಯಗಾರರು. ಅವರಿಗೆ ಸ್ವಲ್ಪ ಎಲ್ಲ ರೀತಿಯಾದ ನಂಬರ್ 2, ನಂಬರ್ 1 ವ್ಯವಹಾರ ಇತ್ತು. ಹೀಗಾಗಿ ಸತ್ಯಬೋಧರು ಅವರಿಗೆ ಸಾಕಷ್ಟು ಹಣ ಕೊಟ್ಟು ಮನೆಯಲ್ಲಿ ಇದ್ಬೇಡಿ, ಮಠದ ಹೊರಗೆ ಬರಬೇಡಿ ಅಂತ ಹೇಳಿ ಅವರೇನು ಮಾಡಿದರು ಅಂತಂದರೆ, ರಾಮನಾಥ್ಪುರದಲ್ಲಿ ಒಬ್ಬ ಸೇತುಪತಿ ಅಂತ ಹೇಳಿ ಬೇರೆ ಜಾತಿಯ ರಾಜ ಇದ್ದ. ಅವನು ಹೇಳ್ದ, ರಾಮೇಶ್ವರಕ್ಕೆ ಸತ್ಯಬೋಧರು ಹೋಗಿದ್ದಾರೆ, ಅವರ ಹತ್ರ ಅಬ್ಜಾವಧಿ ರೂಪಾಯಿಯ ಬಂಗಾರ, ಆಭರಣ, ರತ್ನಗಳ ಅನೇಕ ರಾಜರು ಕೊಟ್ಟರು. ಅವರನ್ನು ಮುತ್ತಿಗೆ ಕಸ್ಕೊಂಡ್ಬಿಡು, ಎಲ್ಲ ಸಂಪತ್ತಿನಿಂದ ಆಗ್ತದೆ. ಎಷ್ಟು ಬಂಗಾರದ ಕೊಡಗಳವ, ಬಂಗಾರದ ಗಂಗಾಳವ, ಕಲಶವ.
ಅವನು ಅದೇ ರೀತಿಯಾಗಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಹೌಸ್ ಅರೆಸ್ಟ್ನಲ್ಲಿಟ್ಟ. ಸತ್ಯಬೋಧರು ಆಯ್ತು ನಿಮಗೇನು ಸಂಪತ್ತಿ ಬೇಕು ತೊಗೊಂಡು ಹೋಗು ಅಂತ ತಿಳ್ಕೊಂಡಂತೇಳಿ 40 ದಿನ ಹೌಸ್ ಅರೆಸ್ಟ್ನಲ್ಲಿದ್ದರು. ನಿಶ್ಚಿಂತ ಪೂಜಾ ಮಾಡ್ತಿದ್ರು, ಪಾಠ ಪ್ರವಚನ ಅದು ಇದು ಯಾವುದೇ ರೀತಿಯಿಂದ ಅನುಕೂಲತೆ ಮಾಡಲಿ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಅರ್ಕಾಟ್ ಅಂತ ತಿಳ್ಕೊಂಡಂತೇಳಿ ತಮಿಳುನಾಡಲ್ಲಿ ಪ್ರದೇಶ ಇದೆ. ಅರ್ಕಾಟ್ನಲ್ಲಿ ಆ ಕಾಲದಲ್ಲಿ ಉಲ್ಲಾ ಮುಲುಕ್ ಅಂತ ತಿಳ್ಕೊಂಡಂತೇಳಿ ಒಬ್ಬ ನವಾಬ್ ರಾಜ್ಯವನ್ನು ಆಳ್ತಿದ್ದ. ಅವನ ಮಂತ್ರಿ ಮುಖ್ಯ ಸೇನಾಪತಿ ಜಾನೋಜಿ ನಿಂಬಾಳ್ಕರ್ ಅಂತ ತಿಳ್ಕೊಂಡಂತೇಳಿ ಮಹಾರಾಷ್ಟ್ರನ. ಅದು ಸತ್ಯಪ್ರಿಯರ ಶಿಷ್ಯರು ಇವರಲ್ಲ. ಅವನಿಗೆ ಗೊತ್ತಾಗಿ ಅವನು ಹೋಗಿ ಅವನಿಗೆ ನಮ್ಮ ಗುರುಗಳನ್ನು ನೀನು ಬಿಟ್ಬಿಡು, ಏನೇನು ಸಂಪತ್ತಿ ತೆಗೆದುಕೊಂಡಿದ್ದ ಆ ಸಂಪತ್ತಿ ವಾಪಸ್ ಕೊಡು ಅಂತ ತಿಳ್ಕೊಂಡಂತೆ ಆ ಎಲ್ಲ ಸಂಪತ್ತಿಯನ್ನು ಜಾನೋಜಿ ನಿಂಬಾಳ್ಕರ್ ಗುರುಗಳಿಗೆ ವಾಪಸ್ ಕೊಡಿಸಿದರು. ಅಲ್ಲಿಂದ ಅವರು ಆರ್ಕಾಟ್ ಪ್ರದೇಶದಲ್ಲಿ ಸಂಚಾರ ಮಾಡ್ತಾ ಇರುವಾಗ ಕೋನಯ್ಯ ಅಂತ ತಿಳ್ಕೊಂಡಂತೇಳಿ ರಾಮಯ್ಯ ಅಂತ ತಿಳ್ಕೊಂಡಂತೇಳಿ ಒಬ್ಬ ಕುಹಕಿ ಅವೇನು ಮಾಡಿದ ಅಂತ ತಿಳ್ಕೊಂಡಂತಂದರೆ ಈ ಉಲ್ಲಾ ಮುಲುಕ್ ಅಂತ ತಿಳ್ಕೊಂಡಂತಕ್ಕಂಥ ಏನು ಆರ್ಕಾಟ್ ನವಾಬಿದ್ದ, ಆರ್ಕಾಟ್ ನವಾಬನಿಗೆ ಅವನ ಮಂತ್ರಿಯನ್ನು ವಶ ಮಾಡಿಕೊಂಡು ಇವರ ಹತ್ರ ಬೇಕಾದ ಸಂಪತ್ತಿ ಇದೆ, ಅಷ್ಟೇ ಅಲ್ಲ ನೀನು ತಿರುಚನಾಪಳ್ಳಿಯನ್ನು ಪಡೆಯಬೇಕಾಗಿದ್ದರೆ ತಿರುಚನಾಪಳ್ಳಿಯ ರಾಜ ಮುರಾರಿ ರಾಯ, ನೀನು ಸತ್ಯಬೋಧರನ್ನು ಅರೆಸ್ಟ್ ಮಾಡಿದರೆ ಮುರಾರಿ ರಾಯ ತಾನಾಗೆ ತಿರುಚನಾಪಳ್ಳಿಯನ್ನು ಬಿಟ್ಕೊಡ್ತಾನೆ. ತಿರುಚನಾಪಳ್ಳಿ ಅಂತಂದರೆ ಇವತ್ತೇನು ಶ್ರೀರಂಗ ಇದೆ, ಶ್ರೀರಂಗಪಟ್ಟಣ ಎಲ್ಲೇ ಕಾವೇರಿ ತೀರ ಶ್ರೀರಂಗ ತಿರುಚನಾಪಳ್ಳಿ, ಅಲ್ಲಿ ಮುರಾರಿ ರಾಯ ಅಂತಕೊಂಡಂತೇಳಿ ಒಬ್ಬರ ಹಿಂದೂ ರಾಜ ಇದ್ದ. ಅವನು ಸತ್ಯಪ್ರಿಯರ ಶಿಷ್ಯ. ಅದನ್ನು ಇವರನ್ನು ನೀನು ಏನಾದರೂ ಮಾಡು, ಆದರೆ ಎಲ್ಲಿ ತನಕ ಜಾನೋಜಿ ನಿಂಬಾಳ್ಕರ್ ಇದ್ದಾನೆ ನೀನು ಇವ್ರ ಮೇಲೆ ಏನೂ ಮಾಡಲಿಕ್ಕಾಗೋದಿಲ್ಲ, ಅವನು ಮಾಡಲಿಕ್ಕೆ ಬಿಡೋದಿಲ್ಲ. ಅವನನ್ನು ದೂರ ಕಳಿಸ್ಬಿಡು, ಬೇರೆ ಎಲ್ಲಾದರೂ ಯುದ್ಧದ ಮೇಲೆ ಕಳಿಸ್ಬಿಡು, ಆದ ನಂತರ ಇವರನ್ನು ಹೌಸ್ ಅರೆಸ್ಟ್ ಮಾಡಿಡು ಅಂತ ತಿಳ್ಕೊಂಡಂತೆ. ಆಗ ಅರ್ಕಾಟ್ ನವಾಬ್ ಉಲ್ಲಾ ಮುಲುಕ್ ಜಾನೋಜಿ ನಿಂಬಾಳ್ಕರನ್ನು ಬಹಳ ದೂರದಲ್ಲಿ ಯುದ್ಧಕ್ಕೆ ಕಳಿಸಿ ಆಮೇಲೆ ಇವರ ಸತ್ಯಬೋಧರ ಮೇಲೆ ಹೌಸ್ ಅರೆಸ್ಟ್ ಮಾಡಿದರು. ಸತ್ಯಬೋಧರಿಗೆ ಗೊತ್ತಾಯಿತು ಸ್ವಲ್ಪ ಕಠಿಣ ಸಮಯ ಇದೆ ಅಂತ ತಿಳ್ಕೊಂಡಂತೇಳಿ ಆಗ ಅವರು ಸಂಸ್ಥಾನದ ಪ್ರತಿಮೆಗಳನ್ನು ಮತ್ತು ಪ್ರಮುಖವಾಗಿರ್ತಕ್ಕಂಥ ಸಂಪತ್ತಿಗಳನ್ನು ತ್ರಿಕಟಾಪಳ್ಳಿ ಭೀಮರಾಜ ಅಂತ ತಿಳ್ಕೊಂಡಂತೇಳಿ ಅವನು ಒಳ್ಳೆಯ ಶೂರನಾಗಿರ್ತಕ್ಕಂಥ ಸೇನಾಪತಿ, ಅವನನ್ನು ಕರೆದು ಗುಪ್ತವಾಗಿ ಎಲ್ಲ ಪ್ರತಿಮೆಗಳು ಎಲ್ಲ ಇದನ್ನು ಅಲ್ಲಿ ಕಳಿಸ್ಕೊಟ್ಬಿಟ್ಟು ಮುರಾರಿ ರಾಯ ತನ್ನ ಗುರುಗಳನ್ನು ಅರೆಸ್ಟ್ ಮಾಡಿದ್ದಾನೆ. ಗಾಬರಿ ಆದ. ಸ್ವಾಮಿಗಳು ಹೇಳಿ ಕಳಿಸಿದರು, ನೀನು ಶರಣಾಗತನಾಗಬೇಡ, ನನಗೇನೂ ಆಗೋದಿಲ್ಲ, ಇವನನ್ನು ನಾನು ನೋಡ್ಕೊಳ್ತೇನೆ ಅಂತ. ಇಷ್ಟಾದರೂ ಯಾವಾಗ ತಿರುಚನಾಪಳ್ಳಿಯ ಮುರಾರಿ ರಾಯ ಮಣಿಯಲಿಲ್ಲ. ಆಗ ಸರ್ದಾರ ಮಾತನ್ನು ಕೇಳಿ ಆ ತಿರುಚನಾಪಳ್ಳಿ ಕೋಟೆ ವೈಶಿಷ್ಟ್ಯ ಏನು ಅಂತ ತಿಳ್ಕೊಂಡಂತಂದ್ರೆ ಅವರ ಹತ್ರ ತೋಪುಗಳು ಭಾಳ ಇದ್ದವು. ಅದರಿಂದಾಗಿ ಈ ಅರ್ಕಾಟ್ ನವಾಬ ತಿರುಚನಾಪಳ್ಳಿಯನ್ನು ತೆಗೆದುಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ಅದಕ್ಕೆ ಅವ ಏನು ಮಾಡಿದ ಅಂತ ತಿಳ್ಕೊಂಡಂತಂದರೆ ಅಲ್ಲಿಯ ಕೋಟೆಯ ಮೇಲಿಂದ ತೋಪಿನ ಗುಂಡು ಹಾಕಿದರೆ ಎಲ್ಲಿ ಬೀಳ್ತಾ ಇತ್ತು ಅಲ್ಲಿ ಸತ್ಯಬೋಧರಿಗೊಂದು ಟೆಂಟ್ ಕಟ್ಟಿಸಿ ಅಲ್ಲಿ ಅವರನ್ನು ಇಟ್ಟು ಅರೆಸ್ಟ್ನಲ್ಲಿ ಇಟ್ಬಿಟ್ಟ. ಮುರಾರಿ ರಾಯ ಏನು ಮಾಡಬೇಕು, ತೋಪನ್ನು ಬಿಡಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂತಾರೆ. ಸತ್ಯಬೋಧರು ಗುಪ್ತಚಾರನ್ನು ಹೇಳಿ ಕಳಿಸಿದರು, ನಿನ್ನ ತೋಪು ನಿನ್ನ ರಕ್ಷಣೆಗೆ ಏನು ಬೇಕು ಆ ರೀತಿ ತೋಪುಗಳಿಂದ ಗುಂಡು ಹಾಕ್ತಾ ಇರು, ನನಗೇನಾಗೋದಿಲ್ಲ ಅಂತ.
ಇವರ ಬಟ್ಟೆಯ ಟೆಂಟು 40x40 ಇರಬೇಕು, 60x60 ಇರಬೇಕು. ಇವರ ಹತ್ರ ಒಂದು 8 ಜನ ಶಿಷ್ಯಂದರು, ಸ್ವಾಮಿಗಳು, ಕೇವಲ ನರಸಿಂಹ ಶಾಲಿಗ್ರಾಮ ಇಟ್ಕೊಂಡಿದ್ದರು. ಉಳಿದದ್ದೆಲ್ಲ ಕಳಿಸ್ಕೊಟ್ಬಿಟ್ಟಿದ್ರು. ತೋಪುಗಳನ್ನು ಹಾಕಿದರೆ ಈ ಬದಿಗೆ ಬೀಳಬೇಕು, ಆ ಬದಿಗೆ ಬೀಳಬೇಕು, ಆದರೆ ಇಲ್ಲಿ ಬೀಳ್ತಿರಲಿಲ್ಲ. ಕೊನೆಗೆ ಸತ್ಯಬೋಧರು ಮನ್ಯು ಸೂಕ್ತ ಪುರಸ್ಚರಣೆ ವಿದ್ಯಾರ್ಥಿಗಳಿಗೆ ಊಟಕ್ಕೆ ಹಾಕ್ತಾಯಿದ್ರು. ತಾವು ಉಪವಾಸದಿಂದ 40 ದಿನಗಳವರೆಗೆ ನರಸಿಂಹ ಶಾಲಿಗ್ರಾಮದ ಅಭಿಷೇಕ ಉಪವಾಸ ಮಾಡಿದರೆ ಆ ನರಸಿಂಹದೇವರ ಅನುಗ್ರಹದಿಂದ ಅವನ ಈ ಅರ್ಕಾಟ್ ನವಾಬನ ಸೈನಿಕರು ದಿನಕ್ಕೆ 500 ಜನ, 200 ಜನ, 300 ಜನ ಪಟ ಸಾಯ್ಲಿಕ್ಕೆ ಚಾಲು. ಏನೂ ಕಾರಣ ಇಲ್ಲ, ಸುಮ್ಮನೆ ನಿಂತಲ್ಲಿ ಬಿದ್ದು ಸಾಲಿದ್ರು. 4-5 ದಿವಸದಲ್ಲಿ 7-8 ಸಾವಿರ ಸೈನಿಕರು ಯಾವಾಗ ಸತ್ತೋಗ್ಬಿಟ್ರು, ಆಗ ಅರ್ಕಾಟ್ ನವಾಬನಿಗೆ ಅನ್ನಿಸ್ತು, ನಾನು ದೊಡ್ಡ ದ್ರೋಹ ಮಾಡಿದ್ದೇನೆ ಅಂಥೇಳಿ ಜಾನೋಜ ನಿಂಬಾಳ್ಕರನ್ನು ಕರೆಸಿದರು. ಅಷ್ಟರಲ್ಲಿ ಜಾನೋಜ ನಿಂಬಾಳ್ಕರನಿಗೆ ಯಾವುದೋ ಒಂಥರದ ವೇದನೆ ಪ್ರಾರಂಭವಾಗಿತ್ತು. ಅವನು ಬಂದು ಶರಣಾಗತನಾದ, ಅವನಿಗೆ ರೋಗ ಗುಣ ಮಾಡಿದರು. ಆಗ ಅರ್ಕಾಟ್ ನವಾಬನಿಗೂ ಜಾನೋಜ ನಿಂಬಾಳ್ಕರ್ ಹೇಳಿ, ಗುರುಗಳಿಗೆ ಶರಣಾಗತಿ ಏನು ಮಾಡಿ ತಪ್ಪಾಯ್ತು ನನ್ನಿಂದ ಅಂತಕೊಂಡಂತ ಹೇಳಿಸಿದ್ರು. ಆಗ ಸತ್ಯಬೋಧರು ಹೇಳೋದು, ನಾನು ನೀನು ಬೇಕಾದ ಮಾಡ್ಕೊಂಡು ನನ್ನ ಸಂರಕ್ಷಣೆಗೆ ನನ್ನ ದೇವರಿದ್ದಾರೆ. ಕಥೆ ಕೇಳೋದು ಬಹಳ ಸುಲಭ. ಯಾವ ಪರಿಸ್ಥಿತಿಯಲ್ಲಿ ಅಲ್ಲಿ ಸೇತುಪತಿಯವರನ್ನು ಬಂಧನದಲ್ಲಿಟ್ಟಿದ್ದಾರೆ, ಇಲ್ಲಿ ಅರ್ಕಾಟ್ ನವಾಬ್ ಬಂಧನದಲ್ಲಿಟ್ಟಿದ್ದಾರೆ. ಆದರೆ ಇವರಿಗೇನೂ ಆಗಲಿ, ಒಂದು ಶರೀರದ ಮೇಲೆ ಒಂದು ಸಣ್ಣ ಗೆರೆಯೂ ಕೂಡ ಬೀಳಲಿಲ್ಲ. ಆಗ ಅರ್ಕಾಟ್ ನವಾಬ್ ಸತ್ಯಬೋಧರಿಗೆ ಶರಣು ಬಂದಿದ್ದಾನೆ. ಬಂದು ಹೇಳ್ತಾನೆ, ನನ್ನ ಎಲ್ಲ ಸೈನ್ಯ, ನನ್ನ ಎಲ್ಲ ಸಾಮರ್ಥ್ಯ ಈ ತಿರುಚನಾಪಳ್ಳಿ ನಗರನ ವಶ ಮಾಡಿಕೊಳ್ಬೇಕು ಅಂತೇಳಿ ನಾನು ಸಂಪೂರ್ಣ ಪ್ರಯೋಗ ಮಾಡಿದ್ದೇನೆ. ಇಲ್ಲಿ ನಾನು ಸೋತರೆ ಮುಂದೆ ತಲೆ ಎತ್ತಿ ನಾನು ತಿರುಗಾಲಿಕ್ಕೆ ಆಗೋದಿಲ್ಲ. ಹೇಗೂ ನಿಮ್ಮ ಶಿಷ್ಯ ರಾಜ ಆಳ್ತಾ ಇದ್ದಾರೆ. ಇಲ್ಲದೆ ಈ ಯುದ್ಧ ಭಾಳ ದಿವಸ ನಡೆದರೆ ಅವ್ರಿಗೂ ಹಾನಿ, ನಮಗೂ ಹಾನಿ. ನೀವು ಏನಾದರೂ ಮಾಡಿ ತಿರುಚನಾಪಳ್ಳಿಯನ್ನು ನನಗೆ ಕೊಡಿಸ್ಬೇಕು. ನಾನು ಮುರಾರರಾಯನಿಗೆ ಏನು ಬೇಕು ಬೇರೆ ಎಲ್ಲ ರೀತಿಯಿಂದ ನಾನು ಅನುಕೂಲ ಮಾಡಿಕೊಡ್ತೇನೆ ಅಂತ. ನನ್ನ ಪ್ರೆಸ್ಟೀಜ್ ಎಷ್ಟು ಇದೆ, ಇಲ್ಲದೇ ಇದ್ದರೆ ನನ್ನ ಅಸ್ತಿತ್ವ ಉಳಿಯೋಂಗಿಲ್ಲ. ನಿಮಗೆ ಶರಣು ಬಂದಿದ್ದೇನೆ, ನೀವು ಅನುಗ್ರಹ ಮಾಡಿರಿ ಅಂತ. ಆಗ ಸತ್ಯಬೋಧರು ಕರಾರು ಹಾಕಿದರು. ಮೊದಲೇ ಇದ್ದು ಮುರಾರರಾಯನಿಗೆ ಇನ್ನೊಂದು ರಾಜ್ಯವನ್ನು ಕೊಡಬೇಕು, ನಿನ್ನ ಅಧೀನದಲ್ಲಿದ್ದ ಆ ರಾಜ್ಯವನಿಗೆ ಕೊಡಬೇಕು. ಯಾಕೆ ಅವನು ರಾಜ್ಯ ಇಲ್ಲದೆ ಇರಲಿಕ್ಕೆ ಆಗೋದಿಲ್ಲ. ಎರಡನೇದ್ದು, ಅವನು ತನ್ನ ಎಲ್ಲ ಸಂಪತ್ತಿ, ಬಂಧು ಬಳಗ, ಹೆಂಡತಿ, ಮಕ್ಕಳು, ಅವನ ಜೊತೆಗೆ ಯಾವ ಪ್ರಜೆಗಳು ಬರ್ತಾರೆ ಎಲ್ಲ ಪ್ರಜೆಗಳನ್ನು ಅಲ್ಲೇ ಆ ರಾಜ್ಯಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಆ ನಂತರ ರಂಗನಾಥ ದೇವಾಲಯಕ್ಕೆ ಕೈ ಹಚ್ಚುವಂಗಿಲ್ಲ. ಆಮೇಲೆ ತಿರುಚನಾಪಳ್ಳಿ ಯಾವ ಹಿಂದೂಗಳಿಗೂ ಧರ್ಮಾಂತರ ಮಾಡುವಂತಿಲ್ಲ. ಇಷ್ಟೆಲ್ಲ ಮಾಡಿದರೆ ನಿನ್ನ ಮರ್ಯಾದೆ ಉಳಿತಿದೆ, ನಿನಗೆ ತಿರುಚನಾಪಳ್ಳಿ ಕೊಡಿಸ್ತೇನೆ ಅಂತ ತಿಳ್ಕೊಂಡು. ಆಗ ಅಲ್ಲಾ ಮುಲುಕ್ ಅರ್ಕಾಟ್ ನವಾಬ್ ಹೇಳ್ತಾನೆ, ನನ್ನ ಅಧೀನದಲ್ಲಿ ಆಂಧ್ರ ಪ್ರದೇಶದಲ್ಲಿ ಗುತ್ತಿ ನನ್ನ ಅಧೀನದಲ್ಲಿದೆ. ಒಳ್ಳೆ ಅಕ್ಕಿ ಭತ್ತ ಬೆಳೀತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಪ್ರದೇಶ. ಆ ಗುತ್ತಿ ರಾಜ್ಯ ಇವರಿಗೆ ನಾನು ಮುರಾರರಾಯನಿಗೆ ಕೊಡ್ತೇನೆ. ಅವನ ಸಂಪತ್ತಿ, ಅವನ ಮಕ್ಕಳು, ಬಂಧು ಬಾಂಧವರು ಎಲ್ಲ ಗುತ್ತಿಯವರಿಗೆ ಹೋಗುವವರಿಗೆ ನನ್ನ ಸೈನಿಕರು ಅವರಿಗೇನೂ ಆಗದಂತೆ ನೋಡ್ಕೊಳ್ತಾರೆ. ಮುರಾರರಾಯನಿಗೆ ಸತ್ಯಬೋಧರು ಹೇಳಿ ಕಳಿಸಿದರು, ನೋಡಪ್ಪ ಈ ಯುದ್ಧ ಅವನು ಸಾಯುವವರಿಗೆ ಯುದ್ಧ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾನೆ. ದಿನಾಲು ನಿಮ್ಮ ಕಡೆ ಜನ ಸಾಯ್ತಾ ಇದ್ದಾರೆ, ಇವ್ರ ಕಡೆ ಜನ ಸಾಯ್ತಾ ಇದ್ದಾರೆ. ರಕ್ತಪಾತ ನಿಲ್ಲಿಸಬೇಕಾಗಿದ್ದರೆ ನೀನು ಗುತ್ತಿಗೆ ಹೋಗ್ಬಿಡು, ಈ ತಿರುಚನಾಪಳ್ಳಿಯನ್ನು ಕೊಟ್ಬಿಡು. ಹೇಗೂ ಜಾನೋಜ ನಿಂಬಾಳ್ಕರ್ ಇದ್ದಾನೆ, ಹಿಂದೂಗಳಿಗೆ ಏನು ಆಗದಂತೆ ನೋಡ್ಕೊಳ್ತಾನೆ, ಪ್ರಜೆಗಳಿಗೇನು ಆಗೋದಿಲ್ಲ. ಇವನು ಪ್ರೆಸ್ಟೀಜಿಯಸ್ಸು, ನೀನು ಎಲ್ಲ ಸಂಪತ್ತಿಯನ್ನು ತೆಗೆದುಕೊಂಡು ನೀನು ಗುತ್ತಿಗೆ ಹೋಗು ಅಂತ ಹೇಳಿದ್ರು. ಅವನು ಗುರುಗಳ ಆಜ್ಞೆ ಅಂತೇಳಿ ತಯಾರಾಗಿದ್ದಾನೆ. ಈ ರೀತಿಯಾಗಿ
ಸತ್ಯಬೋಧರು ತಮ್ಮ ಆಶ್ರಮವಾದ ಕೆಲವೇ ವರ್ಷಗಳಲ್ಲಿ 2-3 ವರ್ಷಗಳಲ್ಲಿ ತಮ್ಮ ಗುರುಗಳ ಸ್ವಪ್ನ ಏನಿತ್ತು, ದಕ್ಷಿಣ ದೇಶದಲ್ಲಿ ಹಿಂದೂಗಳನ್ನು ಸಂರಕ್ಷಣೆ ಮಾಡಬೇಕಾದದ್ದು, ಈ ಕೆಲಸವನ್ನು ಸತ್ಯಬೋಧರು ಮಾಡಿದ್ದಾರೆ. ಈ ರೀತಿಯಾಗಿ ಸತ್ಯಬೋಧರ ಈ ವಿಶಿಷ್ಟವಾಗಿರ್ತಕ್ಕಂತಹ ಇದನ್ನು ಕೇಳಿ ಆ ಕಾಲದಲ್ಲಿ ತಂಜಾವೂರಿನಲ್ಲಿ ಸತ್ಯಪ್ರಿಯರಿಂದ ಆಶೀರ್ವಾದ ಪಡೆದ ಪ್ರತಾಪ್ ಸಿಂಗ್ ಭೋಸಲೆ ಅಂತ ತಿಳ್ಕೊಂಡು ಅಂತ ಹೇಳಿರ್ತಾ ಇದ್ದ. ಅವನು ಸತ್ಯಬೋಧರಿಗೆ ತನ್ನ ಹತ್ರ ಕರೆಸಿಕೊಂಡಿದ್ದ, ಬಂದು ನಮ್ಮ ಮೇಲೆ ಅನುಗ್ರಹ ಮಾಡಬೇಕು ಅಂತ ತಿಳ್ಕೊಂಡಂತ. ಮುರಾರಾಯ್ ಗೋರ್ಪಡೆ ಅವನು ಗುತ್ತಿಗೆ ಹೊರಟೋಗ್ಬಿಟ್ಟ. ತಂಜಾವೂರಿನಲ್ಲಿ ಪ್ರತಾಪ್ ಸಿಂಗ್ ಭೋಸಲೆ ಇರ್ತಕ್ಕಂಥ ಸಂದರ್ಭ. ಆದರೆ ಒಂದು ಅನಾನುಕೂಲ ಏನಿತ್ತು ಅಂತ ತಿಳ್ಕೊಂಡಂತಂದರೆ, ತಂಜಾವೂರ ಪ್ರತಾಪ್ ಸಿಂಗ್ ಭೋಸಲೆ ಇವನಿಗೆ ಒಬ್ಬ ಸೇತು ಗೋಸ್ವಾಮಿ ಅಂತ ತಿಳ್ಕೊಂಡಂತೇಳಿ ಒಬ್ಬ ಮಾಂತ್ರಿಕ ಇವನು ಗುರು ಆಗಿದ್ದ. ಅವ ತನ್ನ ಜಾದೂನಿಂದ ರಾಜನನ್ನು ತನ್ನ ವಶ ಮಾಡಿಕೊಂಡು ವೈಷ್ಣವರಿಗೆ ಬಹಳ ತ್ರಾಸನ್ನು ಕೊಡ್ತಾರೆ. ಅಲ್ಲಿ 50% ವೈಷ್ಣವರು, 50% ಶೈವರು. ಭಾಳ ಪೀಡೆಯನ್ನು ಕೊಡ್ತಾ ಇದ್ದ. ಅಷ್ಟೇ ಅಲ್ಲ, ಯಾರಾದರೂ ವೈಷ್ಣವ ಸ್ವಾಮಿಗಳು ಬಂದರೆ, ವೈಷ್ಣವ ವಿದ್ವಾಂಸರು ಬಂದರೆ ತನ್ನ ಮನೆಗೆ ಊಟಕ್ಕೆ ಕರಿಬೇಕು, ನಮ್ಮ ಮನೆಯಲ್ಲಿ ನಿಮ್ಮ ಭಿಕ್ಷೆ ಆಗಬೇಕು ಅಂತ ತಿಳ್ಕೊಂಡಂತೇಳಿ. ಸ್ವಾಮಿಗಳು ಊಟಕ್ಕೆ ಕೂತ ಮೇಲೆ ನಮ್ಮಲ್ಲಿ ನಿಯಮ ಏನು ಅಂತಂದ್ರೆ ಅವ್ರಿಗಿಂತ ಮೇಲೆ ಯಾರು ಕೊಡುವಂಗಿಲ್ಲ. ಅವೇನು ಮಾಡ್ತಿದ್ದ, ಅವ್ರು ಊಟಕ್ಕೆ ಕೂತ ಮೇಲೆ ತನ್ನ ಶಿಷ್ಯರ ಕಡೆಯಿಂದ ಸಿಂಹಾಸನ ತರಿಸಿ ಅವ್ರಿಗೆ ಎತ್ತರ ಸಿಂಹಾಸನದ ಮೇಲೆ ಕೂಡಿಸಿ ಟೇಬಲ್ ಇಟ್ಕೊಂಡು ಊಟ ಮಾಡ್ತಾಯಿದ್ರು. ಇಲ್ಲಿವರೆಗೂ ಒಂದು 2-3 ಜನ ಸ್ವಾಮಿಗಳಿಗೆ ಮತ್ತು ಅನೇಕ ವಿದ್ವಾಂಸರಿಗೆ ಅಪಮಾನ ಮಾಡಿದ್ದಾರೆ. ಈ ಸತ್ಯಬೋಧರಿಗೂ ಅಪಮಾನ ಮಾಡಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ತನ್ನ ಮನೆಗೆ ಇವನು ಆಮಂತ್ರಣ ಕೊಟ್ಟಿದ್ದಾನೆ. ತ್ರಿಕಾಲಜ್ಞಾನಿಗಳು ಇವ್ರು ಗೊತ್ತಾಯಿತು. ಆದ್ದರಿಂದ ಇವರು ಬರ್ತೇನೆ ಅಂತ ತಿಳ್ಕೊಂಡು ಅಂತ ಹೇಳಿದರು, ಆದರೆ ಹೋಗಲೇ ಇಲ್ಲ. ಹೀಗಾಗಿ ಸೇತು ಗೋಸ್ವಾಮಿಗೆ ಅಪಮಾನ ಆಯಿತು. ಅಂದರೆ ಆ ಮಂತ್ರಿ ಕರೆದರೂ ಕೂಡ ಹೋಗದೇ ಇರತಕ್ಕಂಥ ಧೈರ್ಯ ತೋರಿಸಿದವರು ಇವರು ಅಂತ ತಿಳ್ಕೊಂಡಂತೇಳಿ. ಆಗ ಅವನು ತನ್ನ ರಾಜನ ಪ್ರತಾಪ್ ಸಿಂಗ್ ಭೋಸಲೆ ಕಿವಿ ತುಂಬಿದ, ಅವರನ್ನು ಕಳಿಸ್ಬಿಡು ಹಾಗೆ ಹೀಗೆ ಅಂತ ತಿಳ್ಕೊಂಡಂತೇಳಿ. ಆದರೆ ಅಲ್ಲಿಯ ಜನರು ಅವನಿಗೆ ಹೇಳಿದರು, ಅವರು ಮಹಾಮಹಿಮರು, ಅವ್ರಿಗೇನಾದ್ರು ಕೈ ಎತ್ತಲಿಕ್ಕೆ ಹೋದರೆ ಆ ಸೇತು ಅಂತ ಇನ್ನೇನೊಂದು ಗತಿ ಆಗ್ತದೆ ಅಂತ ತಿಳ್ಕೊಂಡಂತೇಳಿ. ಈ ಕಡೆಗೆ ಗುರುಗಳ ಮಾತನ್ನು ಕೇಳಬೇಕು, ಈ ಕಡೆಗೆ ಸತ್ಯಬೋಧರ ಮಾತನ್ನು ಕೇಳಬೇಕು. ಸಂಕಟದಲ್ಲಿ ಬಿದ್ದವನು, ಧರ್ಮ ಸಂಕಟದಲ್ಲಿ. ಅವತ್ತು ರಾತ್ರಿ ಅವನ ಸ್ವಪ್ನದಲ್ಲಿ ಮೂಲರಾಮದೇವರು ಬಂದು, ನಿನ್ನ ಸೇತು ಗೋಸ್ವಾಮಿ ಮಾಂತ್ರಿಕ ಮಹಾ ಮೋಸಗಾರಿದ್ದಾನೆ, ಅನಾಚಾರ ಇದ್ದಾನೆ, ಅವನ್ನ ತಡಿಪಾರು ಮಾಡಬೇಕು, ಸತ್ಯಬೋಧರನ್ನೇ ಗುರುಗಳನ್ನಾಗಿ ಮಾಡಿಕೊಂಡಿದ್ದು ಅಂತೇಳಿ ರಾಮದೇವರನ್ನು ಸೂಚನೆ ಮಾಡಿದಾಗ ಅವನು ಅದೇ ರೀತಿಯಾಗಿ ಮಾಡಿದ. ತಂಜಾವೂರಿನಲ್ಲಿ ಧರ್ಮ ಪ್ರಚಾರಕ್ಕೆ ಅಲ್ಲೊಂದು ಆಗಿನ ಬೇರೆ ಬೇರೆ ಕಟ್ಟೆಗಳು ಅಂತ ಇರ್ತಾಯಿತ್ತು. ಈ ಒಂದು 4-5 ಓಣಿಗೆ ಒಂದು ಕಟ್ಟೆ, ಒಂದು ಗಿಡದ ಕಡೆ ಕಟ್ಟಿ ಅಲ್ಲಿ ಕೂತ್ಕೊಂಡು ಪ್ರವಚನ ಮಾಡಬೇಕು, ಎಲ್ಲರೂ ಬಂದು ದಿನಾಲು ಪುರಾಣ ಕೇಳಬೇಕು. ಈ ರೀತಿಯಾಗಿ ಹೀಗೆ ಆ ತಂಜಾವೂರಿನಲ್ಲಿ 3 ಕಟ್ಟೆಗಳಿವೆ. ಆ 3 ಕಟ್ಟೆಗಳ ಮೇಲೆ ಈ ಸೇತು ಗೋಸ್ವಾಮಿ ತನ್ನ ವಿಶೇಷವಾಗಿರ್ತಕ್ಕಂಥ ಅಧಿಕಾರ ಮಾಡಿಕೊಂಡಿದ್ದ. ವೈಷ್ಣವರು ನೋಡಿಸ್ಬಿಟ್ಟಿದ್ದ. ಕಾಮಾಕ್ಷಿ ಕಟ್ಟೆ, ಶ್ರೀನಿವಾಸ್ ಕಟ್ಟೆ, ಚಿಂತಾಮಣಿ ಕಟ್ಟೆ ಅಂತ ತಿಳ್ಕೊಂಡಂತೆ ಅವೆಲ್ಲವನ್ನು ಅವರು ಪ್ರತಾಪ್ ಸಿಂಗ್ ಭೋಸಲೆ ಕಡೆಯಿಂದ ಮತ್ತೆ ಅಲ್ಲಿಯ ಸ್ಥಾನಿಕರಿಗೆ ವೈಷ್ಣವರಿಗೆ ಕೊಡಿಸಿ, ಈ ರೀತಿಯಾಗಿ ವೈಷ್ಣವ ಸೇವರಲ್ಲಿ ಜಗಳ ಬೇಡ, ಅವರು ಅವರ ರೀತಿಯಾಗಿರಲಿ, ಇವರು ಇವ್ರ ರೀತಿಯಾಗಿರಲಿ ಅಂತ ತಿಳ್ಕೊಂಡಂತೇಳಿ ಆ ರಾಜನನ್ನು ತನ್ನ ಅಧೀನವನ್ನಾಗಿ ಮಾಡಿಕೊಂಡಿದ್ದಾರೆ. ಆನಂತರ ಸಂಪೂರ್ಣ ತಮಿಳುನಾಡಿನಲ್ಲಿ ಅವರು ಸಂಚಾರ ಮಾಡಿದ್ದಾರೆ. ಕುಂಭಕೋಣಕ್ಕೆ ಬಂದಿದ್ದಾರೆ, ನಾಚಾರಗುಡಿಗೆ ಬಂದಿದ್ದಾರೆ, ಶ್ರೀಮುಷ್ಣ, ಚಿದಂಬರಂ, ಜಂಚಿ, ವಿಷ್ಣುಮಂಗಲ,
ಆರಣಿ, ಆರ್ಕಾಟ್ ಇಷ್ಟೆಲ್ಲ ಮಾಡ್ತಾ ಸಂಪೂರ್ಣ ತಮಿಳುನಾಡಿನಲ್ಲಿ ಹಿಂದೂಗಳಿಗೆ ಈ ಮುಸ್ಲಿಮರಿಂದ ಅನಾನುಕೂಲವಾಗದಂತೆ ಸಕಲ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಆ ನಂತರ ವೆಲ್ಲೂರಿನಲ್ಲಿ ಸತ್ಯಬೋಧ ಶ್ರೀಪಾದಂಗಳವರು ಬಂದಿರತಕ್ಕಂಥ ಸಂದರ್ಭದಲ್ಲಿ ಪೂಜೆ ಮಾಡುವಾಗ ದೊಡ್ಡ 8-10 ಫೂಟ್ 10-15 ಫೂಟ್ ಎತ್ತರ ಒಂದು ಮಂಗ, ಒಳ್ಳೆ ದಪ್ಪ ಮಂಗ ಬಂದ್ಬಿಡ್ತು. ಎಲ್ಲರೂ ಗಾಬರಿಯಾಗಿ ಓಡೋರು. ಸ್ವಾಮಿಗಳು ಪೂಜೆ ಮಾಡಿ ಕೂತ್ಕೊಂಡಿದ್ರು. ಬೆಳವಾಸ ಕೂಡು ಪೂಜೆ ಮುಗಿಸ್ರಂತು. ಆ ದೊಡ್ಡ ಮಂಗ ಬಂದು ಕೂತ್ಕೊಂಡು ಪೂಜೆ ಆದಮೇಲೆ ಸ್ವಾಮಿಗಳು ಅದಕ್ಕೆ ತೀರ್ಥ ಕೊಟ್ಟರು. ಅದು ದಿನ ಪೂಜೆ ಒಳಗೆ ಬರ್ತಿತ್ತು 15 ದಿವಸ. ಕೊನೆಗೆ 15ನೇ ದಿವಸ ಅವರು ಅವನಿಗೆ ತೀರ್ಥ ಕೊಟ್ಟು ಆಯಿತು ನಿನ್ನ ಋಣ ಮುಗೀತು ಅಂತ ಹೇಳಿದರು. ಅದು ಸ್ವಲ್ಪ ಮುಂದೆ ಹೋಗಿ ಪ್ರಾಣ ಬಿಟ್ಬಿಡ್ತು. ಜನ ಎಲ್ಲ ಕೇಳಿದರು ಏನಿದು, ಯಾರು ಏನೇಗೆ ಅಂತಿಕೊಂಡಂತಂದಾಗ ಆ ಕಾಲಕ್ಕೆ ಅವ್ರು ಹೇಳಿದರು, ಇವರು ಕೋನೇರಿ ಆಚಾರ ಅಂತಕೊಂಡಂತೇಳಿ ಹಿಂದಿನ ಜನ್ಮದಲ್ಲಿದ್ದರು. ಯಾವುದೋ ಒಂದು ಬ್ರಹ್ಮಹತ್ಯ ಕಾರಣದಿಂದ ಈ ರೀತಿ ಜನ್ಮ ಹೊಂದಿತ್ತು, ಸಂಸ್ಕಾರ ಇತ್ತು. 15 ದಿವಸ ರಾಮದೇವರ ತೀರ್ಥಪ್ರಾಶನೆಯಿಂದ ಅವರ ಪಾದಾರ್ಥ ಮುಗಿದರು, ಸದ್ಗತಿಯನ್ನು ಹೊಂದಿದ್ದಾರೆ ಅಂತಕೊಂಡಂತೆ. ಅಲ್ಲಿಂದ ಸ್ವಾಮಿಗಳು ತಿರುಪತಿಗೆ ಬಂದಿದ್ದಾರೆ. ಅಲ್ಲಿ ಒಬ್ಬ ಉತ್ತರಾದಿ ಮಠದ ಶಿಷ್ಯರೇ ಶ್ರೀ ವೆಂಕಟೇಶಾಯ ನಮಃ ಅಂತ ಮಂತ್ರ ಮಾಡುವುದಾಗಿ ವೆಂಕಟೇಶಾಯ ಅಂತಕೊಂಡಂತೇಳಿ ವಿಕೃತಿ ಈ ಬ್ಲ್ಯಾಕ್ ಮ್ಯಾಜಿಕ್ನಿಂದ ಒಂದು ಭೂತವನ್ನು ವಶ ಮಾಡಿಕೊಂಡಿದ್ದ. ಆ ಭೂತದಿಂದ ನಾನೆಲ್ಲ ತ್ರಿಕಾಲ ಜ್ಞಾನಿ, ಸ್ವಾಮಿಗಳ ಕಡೆಯಿಂದ ಹೆಚ್ಚು ಅಂತ ತಿಳ್ಕೊಂಡಂತೆ ಜನರಿಗೆಲ್ಲ ಭವಿಷ್ಯ ಹೇಳ್ತಿದ್ದ. ಆದರೆ ಆ ಭೂತ ಬಂದು ಆ ವಿಷಯವನ್ನು ಕಿವಿ ಮೇಲೆ ಹೇಳ್ತಿತ್ತು, ಇವನು ಹೇಳ್ತಿದ್ದ, ಸತ್ಯ ಆಗ್ತಿತ್ತು. ಇದು ಸತ್ಯಬೋಧರಿಗೆ ಗೊತ್ತಾಯಿತು. ನಮ್ಮ ಮಠದ ಹೆಸರಿನಿಂದ ಜನರಿಗೆ ಮೋಸ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡಂತೇಳಿ ಅವ್ರು ಹೇಳಿ ಕಳಿಸಿದ್ರು, ನಾನು ಬರ್ತಾ ಇದ್ದೀನಿ ಈ ಕಡೆ ಅಂತ. ಇವನಿಗೆ ಸೊಪ್ಪು, ಈ ಸ್ವಾಮಿಗಳು ನಮಗೇನು ಮಾಡ್ತಾರೆ. ಅವರು ಬಂದಾಕ್ಷಣಕ್ಕೇನೆ ಇವನು ಅಪಮಾನ ಮಾಡ್ತಾನೆ ಅಂತ ಗೊತ್ತಿದ್ರು ಕೂಡ ಸೀದಾ ಬಂದು ಅವನೊಂದೇನು ಪ್ರತಿಮಾ ಇಟ್ಕೊಂಡಿದ್ದ, ಆ ಪ್ರತಿಮಾದಲ್ಲೇ ಭೂತ ಇರ್ತಿತ್ತು. ಅದು ಬಂದು ಅದಕ್ಕೆ ಕೈ ಹಿಡಿತಿದ್ರು. ಕೈ ಹಿಡಿದ ಕ್ಷಣಕ್ಕೆ ಅಲ್ಲಿಂದ ಭೂತ ಹೊರಗೆ ಬಂದು ಚೀರಾಡ್ಲಿಕ್ಕೆ ಪ್ರಾರಂಭ ಮಾಡಿತ್ತು. ಆ ವೆಂಕಟೇಶಾಯನಿಗೆ ಹೇಳ್ತೀನಿ, ನನ್ನನ್ನೇ ನಾನು ತಿಂದು ಕಲಾಸ ಮಾಡ್ತೀನಿ ಅಂತ ತಿಳ್ಕೊಂಡು. ಆಗ ಅವನ ಹೆಂಡತಿ ಬಂದು ಕ್ಷಮೆ ಕೇಳ್ಕೊಂಡ್ಳು. ಮುಂದೆ ಇಂಥ ತಪ್ಪು ಮಾಡೋಂಗಿಲ್ಲ ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಮಾತನ್ನು ಕೊಟ್ಟು ಆವಾಗ ಅವನನ್ನು ಕೂಡ ಕ್ಷಮೆ ಮಾಡಿದ್ದಾರೆ. ಆ ನಂತರ ಸವಣೂರು ನವಾಬನ ಹತ್ತಿರ ದಿವಾನ್ ಖಂಡೇರಾಯ ಅಂತ ತಿಳ್ಕೊಂಡಂತೇಳಿ ಅವನ ಮಂತ್ರಿ ಇದ್ದ. ಅವರ ಮುಖಾಂತರ ಸವಣೂರದಲ್ಲಿ ಬಂದು ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸವಣೂಬರ ನವಾಬ ದೊಡ್ಡ ಅರಮನೆಯನ್ನು ಕಟ್ಟಿಸಿದ್ದ. ಆ ಅರಮನೆ ಒಳಗೆ ಹೋಗಬೇಕು, ವಾಸ್ತುಶಾಂತಿ ಮಾಡಬೇಕು, ಗೃಹ ಪ್ರವೇಶ ಮಾಡಬೇಕು ಅಂತಂದರೆ ಒಂದು ಘಟಸರ್ಪ ಬರಬೇಕು, ಇವರೆಲ್ಲ ಗಾಬರಿಯಾಗಿ ಓಡಿ ಬರಬೇಕು. ಅದನ್ನು ನೀವು ಹಿಡಿಲಿಕ್ಕೆ ಆಗ್ತಾಯಿರಲಿಲ್ಲ. ಎಷ್ಟೋ ಕೋಟಿ ರೂಪಾಯಿ ಖರ್ಚು ಮಾಡಿದ್ದ ಅರಮನೆಗೋಸ್ಕರ. ಸತ್ಯಬೋಧರಿಗೆ ಅವನು ಶರಣ ಬಂದಾಗ ಸತ್ಯಬೋಧರು ಕರಾರು ಮಾಡಿದರು, ನೋಡು ಅಲ್ಲಿ ಗುಪ್ತ ಸಂಪತ್ತಿ ಇದೆ, ಆ ಸಂಪತ್ತಿಯನ್ನು ಈ ಸರ್ಪ ಕಾಯ್ಲಿಕ್ಕೆ, ಆ ಸರ್ಪವನ್ನು ಓಡಿಸಿದರೆ ಅರ್ಧ ಮಠಕ್ಕೆ ನೀನು ಕೊಟ್ಟರೆ ಅರ್ಧ ನೀಟು, ಮುಂದೆ ನಿನ್ನ ಅರಮನೆಯಲ್ಲೂ ಇರ್ಬೋದು, ನಿನಗೂ ಅನುಕೂಲವಾಗ್ತದೆ ಅಂತ ಒಪ್ಕೊಂಡ. ಇವರು ತಮ್ಮ ಮಂತ್ರಶಕ್ತಿಯಿಂದ ಘಟಸರ್ಪಕ್ಕೆ ಕಳಿಸಿಕೊಟ್ಬಿಟ್ರು. ಆಗ ಅಲ್ಲಿ ನೆಲದಲ್ಲಿ ತೆಗೆದು ನೋಡಿದರೆ ಆ ಸಂದರ್ಭದಲ್ಲಿ ಸವಣೂರಿನಲ್ಲಿ ಆ ನೆಲದಲ್ಲಿ ಎರಡು ಲಕ್ಷ ತೊಲೆ ಬಂಗಾರ.
2,00,000 ತೊಲೆ ಬಂಗಾರ ಇತ್ತು. 1,00,000 ತೊಲೆಯನ್ನು ನವಾಬ್ ತಗೊಂಡ, ಉಳಿದು ಸ್ವಾಮಿಗಳು ಕೊಡ್ತಾರೆ. ಸ್ವಾಮಿಗಳು ಏನು ಮಾಡಿದರು ಅಂತ ತಿಳ್ಕೊಂಡಂತಂದರೆ ತಮ್ಮದೇ ಆದ ಒಂದು ಮಿಂಟ್ ತಯಾರು ಮಾಡಿದರು. ಒಂದು ಕಡೆಯಲ್ಲಿ ಶ್ರೀ ಸತ್ಯಬೋಧ ಗುರುರಾಜ ವಿಜಯತೆ, ಇನ್ನೊಂದು ಕಡೆಗೆ ದಿಗ್ವಿಜಯ ರಾಮ ವಿಜಯತೆ ಅಂತ ತಿಳ್ಕೊಂಡು ಅಂತೇಳಿ ಪ್ರಿಂಟ್ ಮಾಡಿ ಆ ಬಂಗಾರದ ನಾಣ್ಯಗಳನ್ನು ತಯಾರಿಸಿ, ಆ ಬಂಗಾರದಿಂದ ಬೆಳ್ಳಿಯನ್ನು ತಗೊಂಡು ಬೆಳ್ಳಿಯ ನಾಣ್ಯ, ತಾಮ್ರದ ನಾಣ್ಯಗಳನ್ನು ಮಾಡಿ ಎಲ್ಲ ಬಡವರಿಗೆ ದಿನಾಲು ಕೈ ತುಂಬ ರೊಕ್ಕ ಕೊಡೋದು. ಇದನ್ನು ನೀವು ಉಪಜೀವನ ಮಾಡಿರಿ ಅಂತ ತಿಳ್ಕೊಂಡ್ತೇವೆ. ಸಂಪೂರ್ಣ ಸವಣೂರು ಪ್ರದೇಶದಲ್ಲೆಲ್ಲ ಆ ನಾಣ್ಯ ಚಾಲವಣೆಯಲ್ಲಿತ್ತು. ಇನ್ನೂ ಅವರು ವಂಶಜರಲ್ಲಿ ಆ ನಾಣ್ಯಗಳಿವೆ. ಮಧ್ಯದಲ್ಲಿ ಅದರ ಪ್ರತಿಕೃತಿ ಮಾಡಿಕೊಂಡೀಗ ಮತ್ತೆ ಪುನಃ ಕೆಲವು ನಾಣ್ಯ ತಯಾರು ಮಾಡಿದ್ದು ಒಂದು ನಾಣ್ಯ ನಮ್ಮ ಹತ್ರ ಕೂಡ ಇದೆ. ಸತ್ಯಬೋಧ ಗುರುರಾಜ ವಿಜಯತೆ ಅಂತ ತಿಳ್ಕೊಂಡಂತ ಹೇಳ್ತಕ್ಕಂಥದ್ದು. ಇದೇ ವೇಳೆಗೆ ಹೈದರ್ ಅಲಿ ಈ ಮಗ ಟಿಪ್ಪು ಸುಲ್ತಾನ್ ಹುಟ್ಟಿದ ಕ್ಷಣಕ್ಕೇನೆ ಯಾರೋ ವಿಷ ಪ್ರಯೋಗ ಮಾಡಿದರು. ಇನ್ನೇನು ಅವನು ಸಾಯಬೇಕು, ವೈದ್ಯರಾಯ ಬಿಟ್ಟು ಸಾಯ್ತಾನೆ ಅಂತ ಹೇಳಿ. ಆಗ ಸ್ವಾಮಿಗಳು ಮೈಸೂರು ಪ್ರಾಂತದಲ್ಲಿದ್ದರು. ಹೈದರ್ ಅಲಿಯ ಮಂತ್ರಿ ಪೂರ್ಣಯ್ಯ, ಇವರೆಲ್ಲ ದಕ್ಷಿಣ ದೇಶದ ಮುಸಲ್ರಾಜರಿಗೆಲ್ಲ ಮಂತ್ರಿಗಳು ಬ್ರಾಹ್ಮಣರು. ಅವರು ಎಲ್ಲ ಸತ್ಯಬೋಧರಿಗೆ ಶರಣು ಹೋದರೆ ನಿನ್ನ ಮಗನ ಉಳಿಸ್ತಾರೆ ಅಂತ ಹೇಳಿದ್ದರಿಂದ ಸತ್ಯಬೋಧರಿಗೆ ಬಂದಾಗ ಸತ್ಯಬೋಧರು ನಂಜುಂಡೇಶ್ವರ ದೇವಾಲಯ ಅಂತಿದೆ ಹಂಪಿ ಹತ್ರ, ಇಲ್ಲ ಮೈಸೂರು ಹತ್ರ, ಆ ಊರಿಗೂ ಕೂಡ ಅದೇ ಹೆಸರು ಬಂದಿದೆ. ನಂಜನಗೂಡಿನಲ್ಲಿ ನಂಜುಂಡೇಶ್ವರ ದೇವಾಲಯದಲ್ಲಿ ಸತ್ಯಬೋಧರು ಕೆಲವು ದಿವಸ ಇದ್ದು ಅವನಿಗೆ ಪ್ರಾಣದಾನ ಮಾಡಿದ್ದಾರೆ. ಆದರೆ ಹೈದರಾಲಿ ಕಡೆಯಿಂದ ಹಿಂದೂಗಳ ಅತ್ಯಾಚಾರ ಮಾಡ್ತಿದ್ದ ಅವನನ್ನು ನಿಂದ್ರಿಸಿದ್ದಾರೆ. ಆದರೆ ಮತ್ತೆ ಯಾವಾಗ ಹೈದರಲ್ಲಿ ಹೋಗಿ ಟಿಪ್ಪು ಸುಲ್ತಾನ್ ರಾಜ ಆದ, ಆ ವೇಳೆಗೆ ಅವನು ಮಾತ್ರ ಹಿಂದೂಗಳ ಮೇಲೆ ಬಹಳ ಅನ್ಯಾಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಈ ಸವಣೂರು ನವಾಬ ಕೆಲವು ದಿವಸ ಪೇಶ್ವೆಯರ ಕೈಯಲ್ಲಿ, ಕೆಲವು ದಿವಸ ಅವ್ರ ಕೈಯಲ್ಲಿ, ಈಗ ಒಂದು ಪೇಶ್ವೆಯರ ಅಧೀನದಲ್ಲಿದ್ದ. ಟಿಪ್ಪು ಸುಲ್ತಾನ್ ಅವನ ಮೇಲೆ ವಿಶಾಲವಾದ ಸೇನೆ ತೆಗೆದುಕೊಂಡು ಸವಣೂರನ್ನು ವಶ ಮಾಡಿಕೊಳ್ತೇನೆ ಅಂತ ಬಂದ. ಗೌರು ಬೀದರ್ವರೆಗೂ ಬಂದಿದ್ದ. ಆಗ ಸ್ವಾಮಿಗಳು ಖಂಡೇರಾಯನನ್ನು ಕಳಿಸಿ, ಯುದ್ಧದಿಂದ ರಕ್ತಪಾತ ಆಗ್ತದೆ, ನಿನಗೆ ಎಷ್ಟು ಸಂಪತ್ತಿ ಬೇಕು, ಈ ಸವಣೂರು ರಾಜ ನಿನಗೆ ಕಪ್ಪು ಕಾಣಿಕೆ ಕೊಡ್ತಾನೆ, ಯುದ್ಧ ನಿಲ್ಲಿಸಿ ವಾಪಸ್ ಹೋಗು ಅಂತ ತಿಳ್ಕೊಂಡಂತೆ. ಆಗ ಅವನು ಕೇಳಿದ, ನನಗೆ 2,00,000 ಬಂಗಾರದ ಅದಕ್ಕೆ ವರಾಹ ಅಂತ ಕರೀತಿದ್ರು ಆಗಿನ ಕಾಲಕ್ಕೆ. 2,00,000 ವರಾಹ ಕೊಟ್ಟರೆ ನಾನು ತಿರುಗಿ ಹೋಗ್ತೀನಿ ಅಂತ ತಿಳ್ಕೊಂಡು. ಸವಣೂರು ನವಾಬ್ ಹೇಳ್ದ, ನನ್ನ ಕಡೆಗೆ ಬಹಳ ಆದರೆ 1,00,000 ಹೊಡಬಹುದು, ಅದಕ್ಕಿಂತ ಹೆಚ್ಚಿಲ್ಲ, ನಾ ಏನು ಮಾಡಲಿ ಅಂತೇಳಿ. ಸತ್ಯಬೋದ್ರೆ ಏನು ಚಿಂತೆಯಲ್ಲಿ, ಪರವಾಗಿಲ್ಲ, ನಾನು 1,00,000 ಕೊಡ್ತೀನಿ ಅಂತ. 2,00,000 ಬಂಗಾರದ ನಾಣ್ಯಗಳನ್ನು ಹೈದರ್ ಅಲಿ ಇವನಿಗೆ ಮೇಲೆ ಸತ್ಯಬೋಧವನ್ನು ಉಳಿಸಿದಾಗ ಅವನೊಂದು ಆನಿಮರಿಯನ್ನು ಮುತ್ತಲ ಮಠಕ್ಕೆ ಕೊಟ್ಟಿದ್ದ. ಈಗ ಆನಿಮರಿ ದೊಡ್ಡದಾಗಿತ್ತು. ಅದರ ಮೇಲೇ ಈ ಹಣ ತೆಗೆದುಕೊಂಡು ಇದನ್ನು ಒಯ್ದು ಟಿಪ್ಪು ಸುಲ್ತಾನ್ ಕೊಟ್ಟು ಬಾ ಅಂತ ಕಳಿಸಿದ್ರು. ಟಿಪ್ಪು ಸುಲ್ತಾನ್ ನೋಡಿದ, ಓ ಹಣ ಬರುತ್ತೆ ಅಂತೇಳಿ ಶಿಬಿರದಿಂದ ಹೊರಗೆ ಬರ್ತಾನೆ. ಈ ಸಂಧಿ ವಾರ್ತೆ ಆಗೋದು ಬಂಕಾಪುರನಲ್ಲಿ. ಬಂಕಾಪುರದೊಳಗೆ ಟಿಪ್ಪು ಸುಲ್ತಾನ್ ಇಲ್ಲಿ ಸವಣೂರಿಗೆ ಸಂಧಿ ಮಾಡಿರ್ತಕ್ಕಂಥ ತಳ. ಆವಾಗಿನೇ ಅವ್ರು ಏನು ಮಾಡಿದರು ಅಂತ ತಿಳ್ಕೊಂಡಂತಂದರೆ, ಹೈದರಲ್ಲಿ 2ನೇ ಮಗ ಬೈರಾಮ್ ಖಾನ್ ಅಂತ ತಿಳ್ಕೊಂಡಂತೇಳಿ ಅವನಿಗೆ ಈ ಸವಣೂರು ನವಾಬಿನ ಮಗಳು ಜಹಾನ್ ಬೇಗಮ್ ಅಂತ ತಿಳ್ಕೊಂಡಂತೇಳಿ ಮದುವೆ ಅವರೇ ಮಾಡಿಸಿದ್ರು. ಇವರಿಬ್ಬರಿಗೆ ಸಂಬಂಧ ಮಾಡಿಸಿ ಜಗಳಾಡಬೇಡಿ ಅಂತ ಹೇಳಿದರು. ಆದರೆ ಟಿಪ್ಪು ಸುಲ್ತಾನಿಗೆ ಸೊಕ್ಕು ಬಾಳ. ಯಾನಿ ಹೋದಾಕ್ಷಣ ನೋಡ್ದ, ಯಾನಿ
ನಮ್ಮಪ್ಪ ನಮ್ಮ ಗುರುಗಳಿಗೆ ಕೊಟ್ಟಿದ್ದ. ಆ ಜೊತೆಗೆ ಬಂದ ದಿವಾನ್ ಖಂಡೇರ ಹೇಳಿದರು, ಇದರಲ್ಲಿ ಸ್ವಾಮಿಗಳು ಕೊಟ್ಟ ಹಣನೂ ಅದ, ಸವಣೂರಿನಲ್ಲಿ ಅವರೇ ಅಲ್ಲೇ ಇದ್ದಾರೆ, ರಾಜ ಅವರ ಭಕ್ತನಾಗ್ಯಾನ. ಆದ್ದರಿಂದಾಗಿ ಅವ್ರು ಹೇಳ್ಯಾರ, ನಾನು ಅವನು ಉಳಿಸಿದ್ದು ಮರ್ತಾನೆ, ರೊಕ್ಕ ಕೊಡು ಕಳಿಸ್ಕೊಡ್ರಿ ಅಂತೇಳಿ. ಅದನ್ನು ಕೇಳಿ ಟಿಪ್ಪು ಸುಲ್ತಾನ್ಗೆ ಭಾಳ ಪಶ್ಚಾತ್ತಾಪ ಆಯಿತು, ಬಂದು ಶರಣಾಗತನಾದ. ಅವ್ರು ಹೇಳಿದ್ರು, ನನ್ನ ಮುಖ ತೋರಿಸ್ಬೇಡ ನೀನು, ನನಗೆ ಹಿಂದೂಗಳಿಗೆಲ್ಲ ಧರ್ಮಾಂತರ ಮಾಡಲಿಕ್ಕತ್ತೀರಿ. ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ ಯಾರು ಹಿಂದೂಗಳು ಮುಸ್ಲಿಮರು ಆಗೋದಿಲ್ಲ ಅವರನ್ನು ಕೆಳಗೆ ಬೀಳಿಸಿ ಇವತ್ತಿಗೂ ಟಿಪ್ಪು ಡ್ರಾಪ್ ಅಂತ ಜಾಗ ಅದು. ಅದನ್ನು ನಿಂದಿರಿಸಿದ್ರೆ ನಿಮ್ಮ ಮೇಲೆ ನಾನು ಅನುಗ್ರಹ ಮಾಡ್ತೀನಿ, ಇಲ್ಲ ಅಂತ. ಇಲ್ಲ, ಇವತ್ತಿನ ನಿಂದಿರ್ತೀನಿ ಅಂತೇಳಿ ಮಾತು ಕೊಟ್ಟ. ಆ ಸಂಪತ್ತು ವಾಪಸ್ ಬಂತು. ಟಿಪ್ಪು ಸುಲ್ತಾನೇ ಮತ್ತು 10,000 ವರಹ ಕೊಟ್ಟು ಕಳಿಸಿಕೊಟ್ಟಿದ್ದಾರೆ. ಈ ರೀತಿಯಾಗಿ ಸತ್ಯಬೋಧರು ಹಿಂದೂಗಳ ಸಂರಕ್ಷಣೆಯನ್ನು ಸತ್ಯಬೋಧರು ಪಾಠ ಹೇಳ್ತಾ ಇದ್ದು, ಒಂದು ಗ್ರಂಥ ಬರೆದಿಲ್ಲ. ತಮ್ಮ ಹೆಚ್ಚಿನ ವೇಳೆಯನ್ನು, ತಮ್ಮ ಹೆಚ್ಚಿನ ಸಮಯವನ್ನು ಅವರು ಹಿಂದೂಗಳ ಸಂರಕ್ಷಣೆಗೋಸ್ಕರ ತಮ್ಮ ಆಯುಷ್ಯದಲ್ಲಿ ಕಳೆದಿದ್ದಾರೆ. ಇಷ್ಟು ದೊಡ್ಡ ಕಾರ್ಯವನ್ನು ಮಾಡಿರ್ತಕ್ಕಂಥವರು ಸತ್ಯಬೋಧರು. ಸವಣೂರಿನಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ 18 ವರ್ಷ ಸವಣೂರಿನಲ್ಲಿದ್ದರು ಸ್ವಾಮಿಗಳು. ನಿನ್ನೆ ಹೇಳಿದಂತೆ ಒಂದು ಸಲ ಕಾಶಿಗೆ ಹೋಗಬೇಕು, ಗಂಗಾ ಸ್ನಾನ ಮಾಡಬೇಕು ಅಂತ ಮನಸ್ಸಿನಲ್ಲಿ ಬಂತು. ಆಗ ರಾತ್ರಿ ಗಂಗಾದೇವಿ ಹೇಳಿದ್ದು, ಈ ಭಾಗದಲ್ಲಿ ನಿಮ್ಮ ಅವಶ್ಯಕತೆ ಇದೆ. ನಾನೇ ಅಲ್ಲೊಂದು ವಿಷ್ಣು ತೀರ್ಥ ಅಂತದ ಸವಣೂರು, ದೊಡ್ಡ ಸರೋವರಲ್ಲ, ಇಳಿಬಾವಿ ಅದು, ದೊಡ್ಡ ಹೊಂಡದ. ನಾಳಿನ ದಿವಸ ಬೆಳಿಗ್ಗೆ ನಾನೇ ಇಲ್ಲಿ ಬರ್ತೀನಿ, ಅಲ್ಲಿ ತನಕ ನೀವು ಬರೋ ಕಾರಣ ಇಲ್ಲ ಅಂತ ಹೇಳ್ಕೊಂಡು ಎಲ್ಲ ಊರಿನ ಜನರನ್ನು ನಸಿಕ್ನಲ್ಲಿ ಕರ್ಕೊಂಡೋಗಿ ಅಲ್ಲಿ ನಿಂತರ ಈಶಾನ್ಯದಲ್ಲಿ ಒಂದು ಅಶ್ವತ್ಥ ವೃಕ್ಷ, ಆ ಅಶ್ವತ್ಥ ಕೆಳಗೆ ನಿಂತು ದೊಡ್ಡ ಬಿಳಿ ಹಾಲಿನ ಧಾರೆಯಂತೆ ಒಂದೇ ಸಲ ನೀರು ತುರಿದು ಬಿಟ್ಟು ತಿರುಗಿ ತುಂಬಿತ್ತು. ಗಂಗಾ ನದಿ ನೀರಿನಂತೆ ಸ್ವಚ್ಛ ಇತ್ತು. ಇವತ್ತಿಗೂ 12 ವರ್ಷಕ್ಕೊಮ್ಮೆ ವಿಷ್ಣುತೀರ್ಥ ಗಂಗಾ ಬರ್ತಾಳೆ ಅಂತಕೊಂಡು ಅಲ್ಲಿಯ ಜನರ ಹೇಳಿಕೆ ಇದೆ. ಸತ್ಯಬೋಧರಿಂದಾಗಿ ಏನಾಯಿತು ಅಂತಂದರೆ ಎಲ್ಲ ವಿಷ್ಣು ಭಕ್ತರಿಗೆ, ಎಲ್ಲ ಭಗವದ್ ಭಕ್ತರಿಗೆ ಅನುಕೂಲ ಆಯಿತು. ಸಂಪೂರ್ಣ ಧಾರವಾಡ ಜಿಲ್ಲಾ, ಹುಬ್ಬಳ್ಳಿ ತಾಲೂಕು, ಆ ಕಡೆಗೆ ಹಾವೇರಿ, ಈ ಕಡೆಗೆ ಎಲ್ಲ ಜನರು ಸತ್ಯಬೋಧರ ಶಿಷ್ಯರಾದರು. ಆವಾಗ ಉತ್ತರಾದ ಮಠ ಅಂತ ಬದಲಾಗಿ ಸತ್ಯಬೋಧ ಮಠ ಅಂತ ಕರೀತಾರೆ. ಅಷ್ಟು ಜನರಿಗೆ ಇವರು ಉಪಕಾರ ಮಾಡಿದರು. ಒಂದು ಸಲ ಅಲ್ಲಿಯ ಸ್ಥಳೀಕರಾಗಿರ್ತಕ್ಕಂಥ ಕೆಲವು ಕುಹಕೆಗಳಿದ್ದರು, ರಾಮಶಾಸ್ತ್ರಿ ಅಂತ ತಿಳ್ಕೊಂಡಂತೇಳಿ. ಅವರಿಗೇನು ಇವ್ರ ಮಹಿಮಾ ಹೆಚ್ಚು ಬೆಳಿಬಾರ್ದು, ನಮ್ಮ ಇದು ನಡಿಬೇಕು ಅಂತ ತಿಳ್ಕೊಂಡಂತೇಳಿ ಅಡುಗೆಯವನನ್ನು ಅವನಿಗೆ ಹಣ ತಿನ್ನಿಸಿ ಚಿಕ್ಕ ನೈವೇದ್ಯದಲ್ಲಿ, ಇವರು ಊಟದ ರಾಮದೇವ್ರ ನೈವೇದ್ಯದಲ್ಲಿ ವಿಷ ಹಾಕಿಸ್ಬಿಟ್ಟು ರಾಮದೇವ್ರಿಗೆ ನೈವೇದ್ಯ ತೋರಿಸಿದ್ರು. ದಿನಾಲು ನೈವೇದ್ಯ ಆದಮೇಲೆ ಸ್ವಾಮಿಗಳು ರಾಮದೇವರನ್ನು ಕೈಲಿಟ್ಕೊಂಡು ಅವನ ಕಾಲನ್ನು ಒತ್ತಕ್ಕಂಥ ಅಭ್ಯಾಸ ಅವರು. ಕೆಲವು ಸಲ 5-10 ನಿಮಿಷದಲ್ಲಿ ಮುಗಿತಾ ಇತ್ತು. ಕೆಲವು ಸಲ ದಿನಾಲು ಕಾಲು ಒತ್ತಾ ಇದ್ದಾರೆ, ಸಾಕ್ಷಾತ್ ಮನುಷ್ಯರ ಕಾಲು ಒತ್ತಿದಾಗೆ ಅವರಿಗೆ ಅನುಭವ ಬರ್ತಿತ್ತಂತೆ. ಅವತ್ತು ರಾಮನನ್ನು ನೋಡ್ತಾ ಕಾಲು ಒತ್ತಾ ಇದ್ದಾರೆ. ಸಂಪೂರ್ಣ ರಾಮನ ಕಂಠ ನೀಲಿಯಾಗ್ಬಿಡ್ತು. ಅವ್ರು ಹೇಳಿದರು, ಅಡಿಗೆಯಲ್ಲಿ ವಿಷ ಆಗಿದೆ, ಪರೀಕ್ಷೆ ಮಾಡಿರಿ ಅಂತ. ಪರೀಕ್ಷೆ ಮಾಡಿದ್ರು, ಅಡಿಗೆಯಲ್ಲಿ ವಿಷ ಇತ್ತು. ಇಲ್ಲ, ಇನ್ನು ಚೆಲ್ಲಬೇಕಲ್ಲ, ಚೆಲ್ಲುಗಿಲ್ಲದೆಲ್ಲ ರಾಮದೇವ್ರ ನೈವೇದ್ಯ ಆಗಿದೆ, ನಾನು ಊಟ ಮಾಡ್ತೀನಿ. ರಾಮದೇವ್ರ ನೈವೇದ್ಯ ಅಂತ ಸ್ವೀಕಾರ ಮಾಡಿದರು. ಇವರಿಗೂ ಮೈಯೆಲ್ಲ ನೀಲಿ ಆಗಿದೆ. ವೈದ್ಯರು ಹೇಳಿದರು, ಚಿಂತೆ ಇಲ್ಲ, ನಿಮ್ಮ ಮಂತ್ರದಿಂದ ತಕ್ಷಣ. ಆದರೆ ರಾತ್ರಿ ಮಲ್ಕೋಬೇಕು. ರಾತ್ರಿ ಮಲ್ಕೊಂಡಾಗ ಆಕ್ಸಿಜನ್ ಕಡಿಮೆ ಆಗ್ತದೆ, ವಿಷದ ಪರಿಣಾಮ ಹೆಚ್ಚಾಗಿ ಇದು ಆಗ್ತದೆ. ಈ ಪರಿಣಾಮ ಹೋಗ್ಬೇಕಾದ್ರೆ ಕೆಲವು ಸಿಡಿತದೆ.
ಆಗ ಅವ್ರೇನು ಮಾಡ್ತಿದ್ರು, ರಾತ್ರಿ 12 ತನಕ ಪೂಜೆ ಮಾಡಬೇಕು, ರಾತ್ರಿ 12 ಆದ ನಂತರ ರಾಮದೇವ್ರ ನೈವೇದ್ಯ ಮಾಡಬೇಕು, ರಾತ್ರಿ 12 ನಂತರ ಎಲ್ಲರಿಗೂ ಊಟಕ್ಕೆ ಹಾಕಬೇಕು, ಹಗಲಿನಲ್ಲಿ ವಿದ್ಯಾರ್ಥಿಗಳು ಮಲ್ಕೋರಿ ಅಂತ ಹೇಳಬೇಕು, ರಾತ್ರಿ ಎಲ್ಲ ಪಾಠ ಪ್ರವಚನ ಮಾಡಬೇಕು, ರಾತ್ರಿ ಜಾಗರಣೆ. ಸರ್ವಸಾಮಾನ್ಯ ನಿಯಮದ ಪ್ರಕಾರ ಸೂರ್ಯಾಸ್ತ ರಾತ್ರಿ ಸ್ವಾಮಿಗಳು ಊಟ ಮಾಡೋದಿಲ್ಲ. ಇದರಿಂದ ಕೆಲವು ಕುಹಕಿಗಳು ಎಂಥ ಸ್ವಾಮಿಗಳು ಏನು ಸ್ವಾಮಿಗಳು ಅಂತಾರೆ, ರಾತ್ರಿ ಪೂಜೆ ಮಾಡ್ತಾರೆ, ರಾತ್ರಿ ಮಹಾನಿ ಶೀತದೊಳಗೆ ಊಟಕ್ಕೆ ಹಾಕ್ತಾರೆ, ನಾವು ಊಟ ಮಾಡ್ತಾರೆ, ಎಂಥ ಇವರು ಬ್ರಾಹ್ಮಣರು ಇವರೆಂಥ ಸ್ವಾಮಿಗಳು ಅಂತೇಳಿ ಟೀಕಾ ಮಾಡ್ಲಿಕ್ಕೆ ಚಾಲು ಮಾಡಿ. ಆಗ ಯಾರು ಟೀಕಾ ಮಾಡ್ತಿದ್ರು ಅವರಿಗೆ ಸ್ವಾಮಿಗಳು ಒಂದು ದಿವಸ ಅಮಾವಾಸ್ಯೆ ರಾತ್ರಿ 11 ಪೂಜೆ ನಡೆದಿದೆ, 12:30 ಆಗಿದೆ ರಾತ್ರಿ. ಸ್ವಾಮಿಗಳು ಮಂಗಳಾರತಿ ಮಾಡಿದರು. ಸ್ವಾಮಿ ಶಿಷ್ಯನ ಕರೆದು ಹೇಳಿದ್ರು, ಮಂಗಳಾರತಿಗೂ ರಾಮಶಾಸ್ತ್ರಿಗಳೇ ಸ್ವಲ್ಪ ಹೊರಗೆ ಹೋಗಿ ಬನ್ನಿ ಅಂತ ಕೇಳಿ ಅವರೇ ಮೇನೆಲ್ಲ ಇದಕ್ಕೆ ಮೇನ್ ಮುಖ್ಯವಾಗಿದ್ದರು. ಅವರಿಂದ ಕೆಲವರೆಲ್ಲ ಹೊರಗೆ ಹೋಗಿ ನೋಡ್ತಾರೆ, ಮಧ್ಯಾಹ್ನ 12 ಗಂಟೆ ಸೂರ್ಯ ಆಕಾಶದಲ್ಲಿ ಕಾಣಿಸ್ತಾರೆ. ಅದಕ್ಕೋಸ್ಕರವೇ ಇವರ ಸ್ತೋತ್ರದ ಸಂದರ್ಭದಲ್ಲಿ ನೈವೇದ್ಯಗಂ ವಿಷಂ ರಾಮೇ, ರಾಮನಿಂದ ನೈವೇದ್ಯ ವಿಷ ಇದ್ದರು ಅಂತ ಕೂಡ ತಿಳಿದರೂ ಕೂಡ ಅದನ್ನು ಪರಮಾತ್ಮ ನೈವೇದ್ಯ ಅಂತೇಳಿ ಸ್ವೀಕರಿಸಿದರು. ಯೋ ಅದರ್ಸಯತ್ ರವಿಂ ರಾತ್ರಿ 12 ಗಂಟೆ ಮಧ್ಯಾಹ್ನ 12 ಗಂಟೆ ಸೂರ್ಯನನ್ನು ಆಕಾಶದಲ್ಲಿ ತೋರಿಸಿದರು ತಮ್ಮ ಮಹಿಮೆಯಿಂದ. ಇಂಥ ಸತ್ಯಬೋಧೋತ್ತು ಮೇಮುದೆ ಅಂತ ತಿಳ್ಕೊಂಡು ಅಂತೇಳಿ ಅವರ ಶಿಷ್ಯರು ಸತ್ಯಸಂಧ ತೀರ್ಥರು ಈ ರೀತಿ ಅವರನ್ನು ಸ್ತೋತ್ರ ಮಾಡಿದರು. ನೈವೇದ್ಯಗಂ ವಿಷಂ ರಾಮೇ ವೀಕ್ಷ್ಯ ತದ್ಭುಕ್ತಿ ಭಾಕ್ ಗುರು ಯೋ ಅದರ್ಸಯತ್ ರವಿಂ ರಾತ್ರೆ ಸತ್ಯಬೋಧೋಸ್ತು ಮೇಮನ. ಈ ರೀತಿಯಾಗಿ ರಾತ್ರಿ ಸೂರ್ಯವನ್ನು ತೋರಿಸಿಕೊಟ್ಟು ಇವರು ಮಾಡಿದ ಕೆಲಸ ಏನು ಅಂತಂದರೆ, ಮುಸ್ಲಿಂ ನವಾಬರು ಮುಸ್ಲಿಂ ರಾಜರೆಲ್ಲ ಹಿಂದೂಗಳ ಗ್ರಂಥಗಳನ್ನೆಲ್ಲ ಸುಟ್ಬಿಡ್ತಿದ್ರು. ಇವರು 200 ಜನ ಒಳ್ಳೆಯ ಅಕ್ಷರ ಇರ್ತಕ್ಕಂಥ ಜನರಿಗೆ ಅಪಾಯಿಂಟ್ಮೆಂಟ್ ಮಾಡಿ, ಅವ್ರದ್ದೇನು ಕೆಲಸ ಇಲ್ಲ, ಎಲ್ಲ ಹಿಂದೂ ಗ್ರಂಥಗಳನ್ನು ಪ್ರತಿಲಿಪಿ ಮಾಡಬೇಕು. ಅವಾಗಿನ ಜೆರಾಕ್ಸ್ ಮೆಷಿನ್ ಇರಲಿಲ್ಲ, ಏನಿರಲಿಲ್ಲ. ಎಲ್ಲ ಮಹಾಭಾರತ, ರಾಮಾಯಣ, ವೇದ, ಉಪನಿಷತ್ತು, ಬ್ರಾಹ್ಮಣ ಗ್ರಂಥಗಳು, ಆನಂತರ ಅನೇಕ ಟೀಕಾ ಟಿಪ್ಪಣಿಗಳು, ಅನೇಕ ವಿದ್ವಾಂಸರ ಗ್ರಂಥಗಳು, ಇದನ್ನೆಲ್ಲ ಕಾಪಿ ಮಾಡಿಸೋರು. ಒಂದೊಂದು ಗ್ರಂಥದ 5-10 ಕಾಪಿ ತಯಾರು ಮಾಡಿಸೋರು. ಸಾಧಾರಣ 6 ಇಂಚು ಅಗಲ, 1 ಫೂಟ್ ಉದ್ದ. ಎಂಥ ಪೇಪರ್, ಒಂದೂವರೆ ಫೂಟ್ ಉದ್ದ, 6 ಇಂಚ್ ಅಗಲ, ಸ್ವಲ್ಪ ನೀಲಿ ಟೈಪ್ ಪೇಪರ್. ನಮ್ಮ ಸ್ವಾಮಿಗಳು ಹೋದಾಗ ಯಾರ್ದೋ ಮನೆಯಲ್ಲಿ ಇರ್ತಕ್ಕಂಥ ಸುಮಾರು ಒಂದು 200 ಪುಸ್ತಕವನ್ನು ಗ್ರಂಥ ತೊಗೊಂಡು ಬಂದಿದ್ರು. ಅದನ್ನೆಲ್ಲ ನಾನೇ ಮಾಡಿ ಬರೆದ ಎಲ್ಲ ಪ್ರತಿಯೊಂದು ಗ್ರಂಥದ ಕೊನೆಗೆ ಸತ್ಯಬೋಧ ಗುರುಣಾಂ ಆಜ್ಞೆಯ ಇದಂ ಪ್ರತಿಲಿಪೀಕೃತಂ ಅಂತೇಳಿ ಬರೆದು ಈ 2 ಮಂತ್ರಗಳನ್ನು ಬರೆದಿದ್ದರು. ಅಂತ ಒಂದು ನಾನು ನಮ್ಮ ವಾಣಿಯ ವಿರುದ್ಧ ಸತ್ಯದಾನ ವಿದ್ಯಾಪೀಠದಾಗಿದ್ದಾಗ 300 ಪುಸ್ತಕ ಇದ್ದು. ಈಗೇನಾಗಿದೆ ಗೊತ್ತಿಲ್ಲ ನನಗೆ, ಸ್ವಲ್ಪ ಅಲ್ಲಿಂದ ಟ್ರಾನ್ಸ್ಫರ್ ಹೋಗೇನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅಂತ ಕೇಳಿದ್ದೆ. ಆದರೆ ಆ ಪುಸ್ತಕಗಳನ್ನು ಕಾಪಿ ಮಾಡಿಸಿದ್ದು ಸತ್ಯಬೋಧ ಮಾಡಿಸಿದ್ದು. ಅಷ್ಟಲ್ಲಿ ಅವರಿಗೆ ದೇಹಾಲಸ್ಯ ಅಂತ ಅನಿಸ್ತು. ನಾನು ಭಾಳ ದಿವಸ ಇರೋದಿಲ್ಲ ಅಂತ ಗೊತ್ತಾಯಿತು. ಹಾವೇರಿ ರಾಮಾಚಾರ್ಯರು ಅಂತಕೊಂಡಂತೇಳಿ ಅವರ ಶಿಷ್ಯರು. ಅವರಿಗೆ 4 ಜನ ಪ್ರಸಿದ್ಧ ಶಿಷ್ಯರು. ಹಾವೇರಿ ರಾಮಾಚಾರ್ಯರು, ಹಾವೇರಿ ಕೃಷ್ಣಾಚಾರ್ಯರು, ನವರತ್ನ ಅಣ್ಣಯ್ಯಾಚಾರ್ಯರು, ನವರತ್ನ ಶ್ರೀನಿವಾಸಾಚಾರ್ಯರು ಅಂತ ತಿಳ್ಕೊಂಡಂತೇಳಿ ಅವರಿಗೆ ವಿಶೇಷವಾದಂಥ ವಿಶಿಷ್ಟ ಶಿಷ್ಯರು. ಹಾವೇರಿ ರಾಮಾಚಾರ್ಯರನ್ನು ಕರೆದು
ಆ ಕಾಲದಲ್ಲಿ ಅವರಿಗೆ ಹೇಳಿದರು, ಮಠ ಮುಂದೆ ನೀವು ನಡ್ಸ್ಕೊಂಡು ಹೋಗಬೇಕು ಅಂತ ತಿಳ್ಕೊಂಡಂತ. ಅವರು ಒಪ್ಕೊಂಡಿದ್ದಾರೆ. ಅವರಿಗೆ ಸ್ನಾನಾದಿಗಳನ್ನೆಲ್ಲ ಮಾಡಿಸ್ಕೊಂಡು ಬಂದು ಯಾವಾಗ ಅವರಿಗೆ ಇನ್ನೇನು ಪ್ರಣೋಪದೇಶ ಮಾಡಬೇಕು, ಸಂಸ್ಥಾನ ಕೊಡಬೇಕು, ಸತ್ಯಬೋಧರು ಜ್ಞಾನ ದೃಷ್ಟಿಯಿಂದ ನೋಡಿದರು. ಇವರಿಗೆ 4 ದಿವಸದ ಮೇಲೆ ಮರಣ ಆಯಿತು. ಅದಕ್ಕೆ ಅವರೇನು ಮಾಡಿದರು ಅಂತಂದರೆ 12 ಬಟ್ಟಲು ತರಿಸಿದರು. 12 ಬಟ್ಟಲದಲ್ಲಿ ನೀರನ್ನು ತುಂಬಿಸಿದರು. ತುಂಬಿಸಿ ರಾಮದೇವರು ಪ್ರಾರ್ಥನಾ ಮಾಡಿ ಅವರಿಗೆ ಸತ್ಯಸಂಧರಿಗೆ ಇದನ್ನು ಕುಡೀರಿ ಅಂತ ಹೇಳಿದರು. ರಾಮದೇವ್ರ ನೈವೇದ್ಯ ಕುಡೀರಿ ಅಂತ ಹೇಳಿದ್ರು. ಅವ್ರು 10 ಬಟ್ಟಲು ಕುಡಿದ್ರು. 12ನೇ ಬಟ್ಟಲು ಇನ್ನು ಕುಡಿಯೋಕೆ ಆಗಂಗಿಲ್ಲ ಅಂತ ತಿಳ್ಕೊಂಡಂಥದ್ದು. ಆಯ್ತು, ರಾಮದೇವ್ರ ಇಚ್ಛೆ ಅದ, 10 ವರ್ಷ ನೀವು ಜೀವಿತ ಇರ್ತೀರಿ ಅಂತ ತಮ್ಮ ಆಯುಷ್ಯದ 10 ವರ್ಷ ಅವ್ರು ಕೊಟ್ಟರು. ಸತ್ಯಸಂಧರು ಅವರಿಗೆ 10 ವರ್ಷ ಆಯುಷ್ಯ ಕೊಟ್ಟರು. ಇವರ 4 ಶಿಷ್ಯಂದರು ಕ್ರಮವಾಗಿ ಉತ್ತರ ಮಠಕ್ಕೆ ಸ್ವಾಮಿಗಳಾದರು. ಸತ್ಯಬೋಧರ 4 ಜನ ಶಿಷ್ಯರು ಹಾವೇರಿ ರಾಮಚಂದ್ರಾಚಾರ್ಯ ಸತ್ಯಸಂಧರಾದರು. 10 ವರ್ಷ ಆದ ನಂತರ ತಮ್ಮ ಪೂರ್ವಾಶ್ರಮದ ತಮ್ಮ ಹಾವೇರಿ ಕೃಷ್ಣಾಚಾರ್ಯರಿಗೆ ಆಶ್ರಮ ಕೊಟ್ಟು ಅವರಿಗೆ ಸತ್ಯವರರು ಅಂತ ಕರೆದರು. ಅವರು ಇದೇ ಸತ್ಯಬೋಧರ ಇನ್ನೊಬ್ಬ ಶಿಷ್ಯರು ನವರತ್ನ ಅಣ್ಣಯ್ಯಾಚಾರ್ಯರು ಅಂತೇಳಿ ಅವರಿಗೆ ಆಶ್ರಮವನ್ನು ಕೊಟ್ಟು ಅವರಿಗೆ ಸತ್ಯಧರ್ಮರು ಅಂತ ಹೆಸರಿಟ್ಟರು. ಸತ್ಯಧರ್ಮರು ಕೊನೆಗೆ ತಮ್ಮಂದಿರಾದಂತಹ ನವರತ್ನ ಶ್ರೀನಿವಾಸಾಚಾರ್ಯರಿಗೆ ಆಶ್ರಮವನ್ನು ಕೊಟ್ಟು ಸತ್ಯ ಸಂಕಲ್ಪರು ಅಂತ ಹೆಸರಿಟ್ಟರು. ಸತ್ಯಬೋಧನ ನಂತರ 4 ಜನ ಏನು ಸ್ವಾಮಿಗಳು ಬಂದರು. ಅವರೆಲ್ಲರೂ ಸತ್ಯಬೋಧನ ಅಂತ ಹತ್ರ ಪಾಠ ಹೊತ್ತು ಹಿರಿಯರು, ವಯಸ್ಸಿನಲ್ಲಿ ಹಿರಿಯರು ಕಿರಿಯರು ಈ ರೀತಿಯಾಗಿದ್ದು. ಅಷ್ಟೇ ಅಲ್ಲ, ಜಗನ್ನಾಥದಾಸರಿಯವರು ಭೇಟಿಗೆ ಬಂದಾಗ ಅವರಿಗೆ ಸಂಧರು, ಸತ್ಯವರರು, ಸತ್ಯಧರ್ಮರು, ಸತ್ಯ ಸಂಕಲ್ಪ. ಅನಂತರ ಅವರಿಗೆ ಒಂದು ರಾಮದೇವರ ಪ್ರಸಾದ ಇರೋ ತಟ್ಟೆಯನ್ನು ತೊಂಡು ಅದನ್ನು ಜಗನ್ನಾಥದಾಸರಿಗೆ ಕೊಟ್ಟು ತ್ರಿಕಥಾಮೃತ ಕನ್ನಡದಲ್ಲಿ ಎಲ್ಲ ಉಪನಿಷತ್ತಿನ ಸಾರರೂಪವಾದಂಥ ಗ್ರಂಥ, ಮುಂದೆ ಗ್ರಂಥ ಓದೇ ಆಗಿರ್ತಕ್ಕಂಥ ಗಂಡಸರಿಗೂ ಹೆಣ್ಮಕ್ಕಳಿಗೂ ಉಪಯೋಗಗೊಳ್ಳುವಂಥ ಒಂದು ಗ್ರಂಥ ಬರೀರಿ ಅಂತಿಕೊಂಡಂತಂದಾಗ ಅವರ ಆಶೀರ್ವಾದವನ್ನು ತೆಗೆದುಕೊಂಡೇ ಜಗನ್ನಾಥದಾಸರು ಹರಿಕಥಾಮೃತ ಸಾರವನ್ನು ರಚನೆ ಮಾಡಿದರು. ಸತ್ಯಬೋಧರ ಅನುಗ್ರಹದಿಂದಲೇ ನಾನು ಬರೆದಿದ್ದೇನೆ ಅಂತ ತಿಳ್ಕೊಂಡಂತೇಳಿ ಅವ್ರು ಹೇಳ್ಕೊಂಡಿದ್ದಾರೆ. ಗೋಪಾಲದಾಸರು ಕೂಡ ಇವರ ಕಾಲದಲ್ಲಿ ಇವರ ಅನುಗ್ರಹವನ್ನು ಪಡೆದಿದ್ದಾರೆ. ವಿಜಯದಾಸರು ಬಂದಾಗ ಅವರಿಗೆ ಒಂದು ತಮ್ಮ ಹೂ ಇಡ್ತಕ್ಕಂಥ ಬುಟ್ಟಿಯನ್ನೇ ಕೊಟ್ಟಿದ್ದಾರೆ. ಜಗನ್ನಾಥದಾಸರಿಗೆ ಕೊಟ್ಟ ತಟ್ಟೆ, ಆನಂತರ ವಿಜಯದಾಸರಿಗೆ ಕೊಟ್ಟ ಬುಟ್ಟಿ ಇವತ್ತಿಗೂ ಮಾನ್ವಿಯಲ್ಲೇ ನೋಡಲಿಕ್ಕೆ ಸಿಗ್ತದೆ. ವಿಜಯರಾಯರ ಕಟ್ಟೆಯಲ್ಲಿ ಇವತ್ತಿಗೂ ವಿಜಯರಾಯರಿಗೆ ನೈವೇದ್ಯ ತೋರಿಸೋಕ್ಕಿಂತ ಮೊದಲು ಸತ್ಯಬೋಧರಿಗೆ ನೈವೇದ್ಯ ತೋರಿಸಿ ಆನಂದ ವಿಜಯರಾಯರಿಗೆ ನೈವೇದ್ಯ ತೋರಿಸ್ಕೊಡ್ತಾರೆ. ಈ ರೀತಿಯಾಗಿ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿರ್ತಕ್ಕಂಥವರು 8 ಮಾರ್ಚ್ 1784 ಅವರು ಸವಣೂರಿನಲ್ಲಿ ಶೋಭನ ಸಂವತ್ಸರ ಫಾಲ್ಗುಣ ವದ್ಯ ಪ್ರತಿಪದಾ ದಿವಸ, ಇವತ್ತು ಫಾಲ್ಗುಣ ಕೃಷ್ಣ ಪಕ್ಷ ಪ್ರತಿಪದಾ ದಿವಸ ಸಜೀವ ವೃಂದಾವನಸ್ಥರಾದರು ಅಂತೇಳಿ ಪ್ರತೀತಿ ಇದೆ. ಇಂಥ ಅದ್ಭುತವಾಗಿರ್ತಕ್ಕಂಥ ಮಹಿಮೆಯನ್ನು ತೋರಿಸಿರ್ತಕ್ಕಂಥವರು. ಇವತ್ತು ಅವ್ರ ಚರಿತ್ರೆ ಹೇಳುವ 3ನೇ ದಿವಸ. ಮೊನ್ನೆ, ನಿನ್ನೆ, ಇವತ್ತು ಈ ಕ್ರಮದಲ್ಲಿ ಕೇಳ್ತಾ ಬಂದಿದ್ದೀರಿ. ಇವರ ಮೇಲೆ ಸತ್ಯಬೋಧ ವಿಜಯ ಅಂತ ತಿಳ್ಕೊಂಡಂತೇಳಿ ಸುಮಾರು 1000 ಶ್ಲೋಕಕ್ಕಿಂತಲೂ ಹೆಚ್ಚು ದೊಡ್ಡ ಮಹಾಕಾವ್ಯ ಶಿಷ್ಯಂದು ರಚನೆ ಮಾಡಿದ್ದಾರೆ. ಅಣುಸತ್ವದ ವಿಜಯ ಅಂತ ತಿಳ್ಕೊಂಡಂತ ಬಳಿ ಸಲಾರಿ ಆಚಾರ್ಯರು ಮಾಡಿದ್ದಾರೆ. ಇವರ ಶಿಷ್ಯರು ಪ್ರಶಿಷ್ಯರು ಚರಿತ್ರೆ ಹೇಳ್ತಾ ಕೂತ್ಕೊಂಡು 1 ತಿಂಗಳಾದರೂ ಸಾಲೋದಿಲ್ಲ. ಅಷ್ಟು ಮಹಾನ್ ಕೆಲಸ ಮಾಡಿರ್ತಕ್ಕಂಥವರು
ಸತ್ಯಬೋಧ ತೀರ್ಥರು. ಇಂಥವರ ಇಂದಾಗಿ ಇಂಥ ಅದ್ಭುತ ಕಾರ್ಯವನ್ನು ಮಾಡಿರ್ತಕ್ಕಂಥವರು ಸತ್ಯಬೋಧರು. ಇಂಥವರನ್ನು ರಾತ್ರಿ ಪೂಜೆ ಮಾಡ್ತಾಯಿದ್ರು. ರಾತ್ರಿ ಏನು ಊಟ ಮಾಡ್ತಾರೆ ನಮ್ಗಳು ಅಂತಂದಾಗ ಮಹಾನುಭಾವ. ಇಂಥ ವೈಶಿಷ್ಟ್ಯ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರದು. ಆದ್ದರಿಂದಲೇ ಅವರನ್ನು ವೃಂದಾವನಸ್ಥ ಮಾಡಿದಾಗ ತಮ್ಮ ಗುರುಗಳಿಗೆ ಚರಮ ಶ್ಲೋಕ ಬರೆಯತಕ್ಕಂಥ ಕ್ರಮ. ಸತ್ಯಸಂಧರು ಅವರ ಬಗ್ಗೆ ಚರಮ ಶ್ಲೋಕ ಇದೇ ರೀತಿ ಬರೆದಿದ್ದಾರೆ. ನೈವೇದ್ಯಗಂ ವಿಷಂ ರಾಮೇ ವೀಕ್ಷ ತದ್ಭುಕ್ತಿ ಭಾಗ್ಗುರು. ರಾಮದೇವರ ನೈವೇದ್ಯ ಮಾಡಿದ ಮೇಲೆ ರಾಮದೇವರ ಕಂಠ ನೀಲಿಯಾದದ್ದನ್ನು ನೋಡಿ ರಾಮದೇವರಿಗೆ ನೈವೇದ್ಯ ಆಗಿದೆ ನಾನು ತಿಂತೇನೆ ಅಂತೇಳಿ ವಿಷಯುಕ್ತ ಆಹಾರವನ್ನೇ ತಿಂದು ರಾತ್ರಿ ಜಾಗರ ಮಾಡುವಾಗ ರಾತ್ರಿ ಪೂಜೆ ಮಾಡ್ತಾರೆ, ಊಟ ಮಾಡ್ತಾರೆ ಅಂತೇಳಿ ಕೋರಿಕೆಗಳು ಹೇಳಿದರೆ ಯೋ ಅದರ್ಶಯತ್ ರವಿಂ ರಾತ್ರವು, ರಾತ್ರಿಯಲ್ಲಿ ಮಧ್ಯಾಹ್ನದ ಸೂರ್ಯನನ್ನು ಆಗಿನ ಜನರಿಗೆ ತೋರಿಸಿರ್ತಕ್ಕಂಥ ಮಹಾನುಭಾವರು. ಇಂಥ ಸತ್ಯಬೋಧರು ನಮಗೆ ಆನಂದದಾಯಕರಾಗಲಿ ಅಂತೇಳಿ ಸತ್ಯಸಂಧ ತೀರ್ಥರು ಸ್ತೋತ್ರವನ್ನು ಮಾಡಿದ್ದಾರೆ. ಇಂಥ ಪುಣ್ಯಕರ ಸಂದರ್ಭದಲ್ಲಿ ನೀವೆಲ್ಲರೂ ಬಂದಿದ್ದೀರಿ, ಪಂಚಾಮೃತ ನೋಡಿದ್ದೀರಿ, ಪ್ರಸಾದವನ್ನು ಸ್ವೀಕಾರ ಮಾಡಿ ದಿನಾಲು ಸತ್ಯಬೋಧರನ್ನು ನೆನೆಸಿದರೆ ಒಳ್ಳೆಯ ಜ್ಞಾನ ಬರುವುದಲ್ಲದೆ ಯಾವುದೇ ರೀತಿ ವಿಷವಾದ ಆಗೋದಿಲ್ಲ ಅಂತೇಳಿ ಅನೇಕ ಜನರಿಗೆ ಅನುಭವ ಇದೆ. ಸತ್ಯಬೋಧರ ವಿಶೇಷ ಅನುಗ್ರಹ ಇದರ ಪರಮ ವಿಶೇಷವಾಗಿ ಅವರ ಚರಿತ್ರೆಯನ್ನು ಪುನಃ ಪುನಃ ನೆನೆಸ್ತಿರಬೇಕು. ಜಗನ್ನಾಥದಾಸರು ಸತ್ಯಬೋಧರ ಮೇಲೆ ಒಂದು 5 ಶ್ಲೋಕದ ಸ್ತೋತ್ರವನ್ನು ಬರೆದಿದ್ದಾರೆ. ಅದನ್ನು ಅವರು ಇನ್ನೂ ಜಗನ್ನಾಥದಾಸರವಕ್ಕಿಂತ ಮೊದಲೇ ಶ್ರೀನಿವಾಸಾಚಾರ್ಯ ಹೆಸರಿನಿಂದ ಬರೆದಿರ್ತಕ್ಕಂಥ ಆ ಸತ್ಯಬೋಧ ಸ್ತೋತ್ರ ವೇಳೆಯಾಗಿದೆ, ನಾನು ಅರ್ಥ ಹೇಳೋದಿಲ್ಲ, ಬರೀ ಆ ಸ್ತೋತ್ರ ಹೇಳಿ ನಾನು ಮುಗಿಸ್ತೇನೆ. ಆತರು ಬರೆದ ಸತ್ಯಬೋಧರ ಸ್ತೋತ್ರ ಈ ರೀತಿಯಾಗಿದೆ. ಶ್ರೀ ಸತ್ಯಬೋಧೋ ನಿಜಕಾಮಧೇನು ಮಾಯಾತಮ ಖಂಡನ ಚಂಡಭಾನು ದುರಂತ ಪಾಪ ಪ್ರದೇಯ ಕೃಶಾನು ದೇಯಾನ್ ಮಮೇಷ್ಟಂ ಗುರುರಾಜಸೂನು. ಶ್ರೀ ಸತ್ಯಬೋಧೇತಿ ಪದಾಭಿಧಾನ ಸದಾ ವಿಶುದ್ಧಾತ್ಮಧಿಯಾ ಸಮಾನ ಸಮಸ್ತ ವಿದ್ವನ್ ನಿಜಯ ಪ್ರದಾನು ದೇಯಾನ್ ಮಮೇಷ್ಟಂ ವಿಬುಧಾನ್ ದದಾನ. ರಮಾಧಿನಾಥಾರ್ಹಣ ವಾಣಿಜಾನಿ ಸ್ವಭಕ್ತ ಸಂಪ್ರಾದಿತ ದುಃಖಹಾನಿ ಲಸತ್ ಸರೋಜಾರುಣ ನೇತ್ರಪಾಣಿ ದೇಯಾನ್ ಮಮೇಷ್ಟಂ ಶುಭದೈಕವಾಣಿ. ಭಕ್ತೇಷು ವಿನ್ಯಸ್ತ ಕೃಪಾಕಟಾಕ್ಷ ದುರ್ವಾದಿ ವಿದ್ರಾವಣ ಯಕ್ಷದೀಕ್ಷ ಸಮೀಹಿತಾರ್ಥಾರ್ಪಣ ಕಲ್ಪವೃಕ್ಷ ದೇಯಾನ್ ಮಮೇಷ್ಟಂ ಕೃತಧರ್ವರಕ್ಷ. ಶ್ರೀಮದ್ವದುಕ್ತಾಬ್ಧಿ ವಿವರ್ಧಶ್ಚಂದ್ರ ಸಮಸ್ತ ಕಲ್ಯಾಣ ಗುಣೇಕ ಸಾಂದ್ರ ನಿರಂತರಾರಾಧಿತ ರಾಮಚಂದ್ರ ದೇಯಾನ್ ಮಮೇಷ್ಟಂ ಸುಧಯಾನ್ ಮಹೇಂದ್ರ. ನಿರಂತರಂ ಯಸ್ತು ಪಠೇದಿಮಾಂ ಶುಭಂ ಶ್ರೀ ಶ್ರೀನಿವಾಸಾರ್ಪಿತ ಪಂಚಪದ್ದೀಂ ದಶ್ಯ ಪ್ರಸೇದೇತ್ ಗುರುರಾಜ ಹೃದ್ಗಾಂ ಸೀತಾ ಸಮೇತೋ ಮಿಥುರಾಂ ರಘುತ್ತಮ. ಶ್ರೀಕೃಷ್ಣಾರ್ಪಣಮಸ್ತು. ಪರೇ ಸತ್ಯತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತ ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ತ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು.